ಒಬ್ಬ ಲೌಕಿಕವಾದ ವ್ಯಕ್ತಿಯನ್ನು ಸಹ ಇದ್ದೇ ಇರುತ್ತೆ, ಹೌದಲ್ವಾ? ಒಬ್ಬ ಸೇವಕರಾಗಿ ಒಬ್ಬ ಚೆನ್ನಾಗಿ ಬೆಳೆದಂಥ ವ್ಯಕ್ತಿಯ ಜೀವಿತದಲ್ಲೂ ಸಹ ಒಂಟಿತನ ಅನ್ನೋದು ಒಂದಲ್ಲ ಒಂದು ಸನ್ನಿವೇಶದಲ್ಲಿ ಬಂದೇ ಬರುತ್ತೆ. ಇವತ್ತು ನಾವು ತಿಳ್ಕೊಳ್ಳೋಣ, ಅದರಲ್ಲಿ 2 ವಿಧಗಳಿದೆ. ಒಂಟಿತನ ಅನ್ನೋದು 2 ವಿಷಯಗಳಲ್ಲಿ ಬರುತ್ತೆ. ಒಂದು, ನಮ್ಮ ಸ್ವಾರ್ಥದ ನಿಮಿತ್ತ ಒಂಟಿತನನ ನಾವೇ ತಂದುಕೊಳ್ಳೋದು. ಅನುಭವಿಸಿದ್ದೀರಾ? ಎಚ್ಚರವಾಗಿದ್ದೀರಾ? ಇನ್ನೊಂದು, ದೇವರ ಚಿತ್ತದ ಮೇರೆಗೆ ಒಂಟಿತನವನ್ನು ಅನುಭವಿಸೋದು. 2 ವಿಷಯಗಳನ್ನ ನಾವು ಕಲ್ತ್ಕೊಳ್ಳೋಣ. ನಮ್ಮ ಸ್ವಾರ್ಥದಿಂದ ನಾವು ಮಾಡುವಂಥ ಕಾರ್ಯಗಳಿಂದ ಒಂಟಿತನ ಅನ್ನೋದು ನಮ್ಮ ಜೀವಿತದಲ್ಲಿ ಬರುತ್ತೆ. ಇನ್ನೊಂದು, ದೇವರೇ ನಮ್ಮನ್ನು ಒಂಟಿಗರಾಗಿ ನೇಮಿಸಿ ತನ್ನ ಉದ್ದೇಶವನ್ನು ಮಾಡಲಿಕ್ಕಾಗಿ ಆ ಒಂಟಿತನವನ್ನು ನೇಮಿಸ್ತಾರೆ. ಇದರಲ್ಲಿ ನಾವು ಯಾವ ಜೀವಿತದಲ್ಲಿ ಈ ದಿನಗಳು ನಮ್ಮ ಜೀವಿತ ಆಗೋಗ್ತಿದೆ, ನಮ್ಮ ಬದುಕು ಯಾವ ವಿಷಯಗಳಲ್ಲಿ ನಾವು ಕಲಿತಾ ಇದ್ದೀವಿ ಅನ್ನೋದನ್ನ ಈ ದಿನ ನಮ್ಮನ್ನು ನಾವು ಪರಿಶೋಧಿಸಿಕೊಳ್ಳೋಣ. ಆಮೇಲೆ ಅದಕ್ಕಾಗಿ 1 ಥೆಸಲೋನಿಕ 3ನೇ ಅಧ್ಯಾಯ ಅದರ 1ನೇ ವಚನವನ್ನು ತೆಗೆದುಕೊಳ್ಳಿ. ವಿಜಯ್ 1 ಥೆಸಲೋನಿಕ 3:1. ಇನ್ನು ತಡೆಯಲಾಗದೆ ನಾವು ಅಥೇನೆಯಲ್ಲಿ ಒಬ್ಬೊಟ್ಟಿಗರಾಗಿ ಇರುವುದು ಒಳ್ಳೆಯದೆಂದು ಯೋಚಿಸಿ. ಓದಿದ್ರಾ? ಅಲ್ಲಿ ವಾಕ್ಯ ಹೇಳುತ್ತೆ, ಆದ್ದರಿಂದ ಇಂದು ತಡೆಯಲಾರದೆ ನಾವು ಅಥೇನೆಯಲ್ಲಿ ಒಂಟಿಗರಾಗಿ ಇರುವುದು ಒಳ್ಳೆಯದು ಅಂತ ಪೌಲ ಹೇಳ್ತಾನೆ. ಒಂಟಿತನ ಅಳ್ಳೋದು ಬಹಳ ಒಳ್ಳೆಯದು. ಪೌಲ ಹೇಳೋ ಪ್ರಕಾರ ಒಂಟಿತನ ಅನ್ನೋದು ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾದದ್ದು. ಕೆಲವೊಂದು ಸನ್ನಿವೇಶಗಳು ನಮ್ಮ ಕಾರ್ಯಗಳ ನಿಮಿತ್ತ ಒಂಟಿತನ ಬರುತ್ತೆ, ಇನ್ನೊಂದು ಸನ್ನಿವೇಶಗಳಲ್ಲಿ ದೇವರ ನೇಮಿಸುವಂಥದ್ದು ಒಂಟಿತನ. ಈ ಒಂದು ವಿಷಯಗಳಲ್ಲಿ ನಾನು ತೆಗೆದುಕೊಂಡಿರುವಂಥ ಒಬ್ಬ ಆಕೆ ಆಗರಳು. ಅದು ಜೀವಿತದಲ್ಲಿ ತನ್ನ ಸ್ವಾರ್ಥದ ನಿಮಿತ್ತನೂ ಒಂಟಿತನ ಬರುತ್ತೆ, ದೇವರ ಚಿತ್ತಾನುಸಾರವಾಗಿಯೂ ಆತನು ಒಂಟಿತನನ ಅನುಭವಿಸ್ತಾಳೆ. ಅದಕ್ಕೆ ವಾಕ್ಯದ ಆಧಾರವಾಗಿ ನಾವು ತಿಳ್ಕೊಳ್ತಾ ಹೋಗೋಣ. ಆದಿಕಾಂಡ 16ನೇ ಅಧ್ಯಾಯವನ್ನು ತೆಗೆದುಕೊಳ್ಳಿ. ಆದಿಕಾಂಡ 16ನೇ ಅಧ್ಯಾಯ ಅದರ 1ನೇ ವಚನದಿಂದ ಯಾರಾದರೂ ಓದಿ. ಅಬ್ರಹಾಮನ ಹೆಂಡತಿಯರ ಸಾರಯಕ್ಕೆ ಮಕ್ಕಳಿರಲಿಲ್ಲ. ಒಂದು ನಿಮಿಷ. ಇಲ್ಲಿ ವಾಕ್ಯ ಹೇಳುತ್ತೆ, ನಾನು ಯಾವ ರೀತಿ ನನ್ನ ಆಲೋಚನೆಗೆ ಬಂದಿದ್ದು ಅಂದರೆ, ಅಬ್ರಹಾಮ ದೇವರಿಗೆ ಹೋಲಿಕೆ, ಸಾರಳು ಸಭೆ ಅಂದರೆ ಕ್ರಿಸ್ತನಿಗೆ ಹೋಲಿಕೆ, ಆಗರಳು ನಮಗೆ ಹೋಲಿಕೆ. ಅರ್ಥ ಆಯ್ತಾ? ಅಬ್ರಹಾಮ ದೇವರಿಗೆ ಹೋಲಿಕೆ, ಸಾರಳು ಸಭೆಗೆ ಹೋಲಿಕೆ, ಕ್ರಿಸ್ತನಿಗೆ ಹೋಲಿಕೆ, ಆಗರಳು ನಮಗೆ ಹೋಲಿಕೆ. ಈ ಒಂದು ಕಾರ್ಯಗಳನ್ನು ಇಟ್ಕೊಂಡು ನಾವು ಈ ವಾಕ್ಯಗಳನ್ನು ಧ್ಯಾನ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ ಅದರ 11ನೇ ವಚನವನ್ನು ತೆಗೆದುಕೊಳ್ಳಿ. ನಿದ್ರೆ ಬರೋದಾದ್ರೆ ಹೇಳಿ, ನಿಲ್ಲಿಸ್ಬಿಡ್ತೀನಿ, ಫಾಸ್ಟಾಗಿ ಹೋಗ್ಬಿಡ್ತೀನಿ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 11ನೇ ವಚನ. ಸಾಕು, ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದರಂತೆ ದೇವರು. ಇಲ್ಲಿ 16ನೇ ಅಧ್ಯಾಯದಲ್ಲಿ ನಾವು ಓದೋದಾದ್ರೆ, ಅಬ್ರಹಾಮನಾದ ಹೆಂಡತಿಗೆ ಮಕ್ಕಳಿರಲಿಲ್ಲ, ಸಾರಳಾದವಳಿಗೆ. ನಾವು ನೆನೆಸ್ತೀವಿ ಅಬ್ರಹಾಮನ ದೇವರಿಗೆ ಹೋಲಿಕೆ ಆಗಿದೆ, ಸಾರಳು ಸಭೆಗೆ ಹೋಲಿಕೆ ಆಗಿರುವಾಗ ಆ ಸಭೆಗಳಲ್ಲಿ ಆತ್ಮಗಳು ಇಲ್ಲದೆ ಇರುವುದಕ್ಕೆ ಸೂಚನೆ. ಹೇಗೆ ದೇವರು ತನ್ನ ಸ್ವಾಸ್ಥ್ಯಕ್ಕೆ ಬಂದಾಗ ಅಲ್ಲಿನ ಜನ ಏನು ಮಾಡಿದ್ರು? ಅಂಗೀಕರಿಸಲಿಲ್ಲ ಅಂತ ವಾಕ್ಯ ಹೇಳುತ್ತೆ. ಅಂಗೀಕರಿಸದ ನಿಮಿತ್ತ ಅಂದಿನಿಗೆ ರಕ್ಷಣೆ ಉಂಟಾಗುತ್ತೆ ಅಲ್ವಾ? ಹಾಗೆಯೇ ಇಲ್ಲಿ ಸಾರಳಿಗೆ ಮಕ್ಕಳೇ ಆಗದೆ ಇರುವಂಥ ಸನ್ನಿವೇಶ ಇರುವಾಗ ಅವಳು ಏನು ಮಾಡ್ತಿದ್ದಾಳೆ? ತಾಳ್ಬೋದಿತ್ತು. ದೇವರು ವಾಗ್ದಾನ ಮಾಡಿದ್ದಾರೆ, ನಿಮ್ಮ ಮಕ್ಕಳಾಗೇ ಆಗುತ್ತೆ ಅಲ್ವಾ? ದೇವರು ವಾಗ್ದಾನದಲ್ಲಿ ನಂಬಿಗಸ್ತನು ಅಂತಾಕೆ ಇರ್ಬೋದಿತ್ತು. ಆದರೆ ಮಕ್ಕಳಾಗದೇ ಇರುವಂಥ ಸನ್ನಿವೇಶಗಳ ಮಧ್ಯದಲ್ಲಿ ಅಂತ್ಯರಾದಂಥ ಆಗರಣೆಯರು 5 ತೆರಳು ನಮ್ಮ ಹಾಗೆ ಪಾಪದ ಜೀವಿತದಲ್ಲಿ ವಿಗ್ರಹಗಳನ್ನು ಆರಾಧನೆ ಮಾಡ್ತಾ ಬೇಡವಾದ ಕಾರ್ಯಗಳಲ್ಲಿ ಇದ್ದಂಥ ನಮ್ಮನ್ನು ದೇವರು ಹೇಗೆ ಸಭೆಗೆ ತಂದು ಸಭೆಯ ಮೂಲಕ ಆತನಿಗೆ ಮೊದಲ ಗಿತ್ತಿ ಹಾಗೆ ನಮ್ಮನ್ನು ಮಾರ್ಪಡಿಸಿದ್ರು, ಹಾಗೆಯೇ
ಆಗರಳನ್ನು ಸಾರಳು ಏನ್ ಮಾಡ್ತಿದ್ದಾಳೆ, ಕ್ರಿಸ್ತನಿಗೆ ಹೆಂಡತಿಯಾಗಿ ಮೊದಲಗಿತ್ತಿಯಾಗಿ ನೇಮಿಸ್ತಿದ್ದಾಳೆ. ಆಕೆ ಮೂಲಕನಾದ್ರೂ ನನಗೆ ಸಂತಾನ ಆಗುತ್ತೆ ಅಂತ ಆಕೆ ಆಸೆ. ಆ ಆಸೆಯಂತೆ ದೇವರು ಏನ್ ಮಾಡಿದ್ರು, ರಕ್ಷಣೆ ಅನ್ನೋದು ಯಹೂದ್ಯರಿಗೆ ಅಲ್ವಾ. ಯೋಹಾನ ಬರೆದ ಸುವಾರ್ತೆ ಅದರ 4:12-27 ವಚನ ಹೇಳುತ್ತೆ, ಬರಬೇಕಾದ ರಕ್ಷಣೆಯು ಯಹೂದ್ಯರಿಂದ ಬರುವುದಷ್ಟೇ ಅಂತ ವಾಕ್ಯ ಇರುತ್ತೆ. ಯಹೂದ್ಯರಿಂದಲೇ ರಕ್ಷಣೆ. ಈ ವಾಗ್ದಾನ ಮಾಡಿದಂಥ ಮಗನಿಂದಲೇ ಆತನ ಸಂತತಿ ಅಭಿವೃದ್ಧಿ. ಆದರೆ ಅವಳೇನು ಮಾಡ್ತಿದೆ, ಸಭೆ ಏನು ಮಾಡ್ತಿದೆ, ಆತ್ಮಗಳು ಹೆಚ್ಚಬೇಕು, ನನ್ನ ರಾಜ್ಯ ವಿಸ್ತರಿಸಲ್ಪಡಬೇಕು, ನಾನು ನಂಬಿದ ಜನರು ನನ್ನ ತಿರಸ್ಕಾರ ಮಾಡಿದ ನಿಮಿತ್ತ ಅನ್ಯ ಜನರ ಮೂಲಕ ನನ್ನ ರಕ್ಷಣಾ ಕಾರ್ಯಗಳು ನಡೀಬೇಕು ಅಂತ ದೇವರು ನಮ್ಮನ್ನು ರಕ್ಷಣಾ ಮಾರ್ಗದಲ್ಲಿ ನಡೆಸಿದರು. ಇವತ್ತು ನಾವು ಒಬ್ಬೊಬ್ಬರು ಸಭೆಯಲ್ಲಿದ್ದೀವಿ. ಹಾಗೆ ಸಾರಳು ಏನು ಮಾಡ್ತಾಳೆ, ಆಕೆಯ ಸ್ಥಾನನ ಬಿಟ್ಟುಕೊಡೋದು ಅಷ್ಟು ಸುಲಭ ಅಲ್ಲ. ಒಬ್ಬ ಹೆಂಡತಿ ಎಲ್ಲವನ್ನ ಬಿಟ್ಕೊಡ್ತಾಳೆ, ಆದರೆ ಗಂಡನನ್ನು ಬಿಟ್ಕೊಳ್ಳಿಕ್ಕೆ ಯಾವತ್ತಿಗೂ ಇಷ್ಟಪಡಲ್ಲ. ಅದೇ ಸಾರಳು ಅದು ಒಂದಿನ 2 ದಿನ ನಡೆದಿರೋ ಘಟನೆಗಳಿದು, ಎಷ್ಟೋ ವರ್ಷಗಳು ನಡೆದಿರೋ ಘಟನೆಗಳು. ಅಷ್ಟು ಸನ್ನಿವೇಶಗಳ ಮಧ್ಯದಲ್ಲಿ ಆಕೆ ಅವ್ರ ಜೊತೆ ಇರೋ ಎಲ್ಲ ಸಂಬಂಧಗಳು ನೋಡುವಾಗ ಆಕೆಯಲ್ಲಿ ನೋವಾಗುತ್ತೆ ಇಲ್ವಾ? ನೋವಾಗಿ ಆಗುತ್ತೆ. ನನ್ನ ಜನರು ದೇವರಿಗೆ ಯಹೂದ್ಯರ ರಕ್ಷಣೆಗೆ ಬರದೇ ಇರೋದ್ರಿಂದ ಎಷ್ಟು ನೊಂದುಕೊಂಡ್ರು, ಆಗಲೇ ಸಾರಳು ನನ್ನಿಂದ ಮಕ್ಕಳಾಗಲಿಲ್ಲ ಅಂತ ನೊಂದುಕೊಂಡು ಆಗರನ್ನ ತಂದವರಿಗೆ ನೇಮಿಸ್ತಿದ್ದಾಳೆ. ಇವತ್ತು ಹಾಗೇನೆ ಸಭೆ ಅನೇಕನ ತಂದು ಸೇರಿಸುವಂಥದ್ದು, ಆ ಕ್ರಿಸ್ತನಾದ ಮೊದಲಿಂದನಿಗೆ ನಮ್ಮನ್ನು ಹೆಂಡತಿಯಾಗಿ ಮಾರ್ಪಡಿಸುವಂಥದ್ದು ಸಭೆ. ಆಕೆ ಸ್ಥಾನನ ಬಿಟ್ಕೊಳ್ತಿದ್ದಾಳೆ. ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ಹೋಗ್ತೀವಿ, ತನಗಿದ್ದ ಮಹಿಮೆಯನ್ನ ಅವ್ರಿಗೆ ಬಿಟ್ಕೊಡ್ತಾರಂತೆ. ಯಾರಿಗೆ? ನಮಗೆಲ್ಲರೂ. ಅವರೆಲ್ಲರೂ ಒಂದಾಗಿರಬೇಕು ಅಂತ ತನ್ನ ಮಹಿಮೆಯನ್ನು ಬಿಟ್ಕೊಡ್ತಾರಂತೆ. ಅಂತ ದೇವರಿಗೆ ನಾವು ಹೇಗೆ ನಡ್ಕೊಳ್ಬೇಕು? ಸಾರಳ ಸ್ಥಾನವನ್ನು ಆಗರಳಿಗೆ ಬಿಟ್ಕೊಟ್ಟಂತ ಆಗರಳು ಸಾರಳಿಗೆ ಎಷ್ಟರ ಮಟ್ಟಿಗೆ ನಡ್ಕೊಳ್ಬೇಕು? ಅವಳೊಬ್ಬ ದಾಸಿ, ಅವಳು ನೆನೆಸೇ ಇಲ್ಲ ನನಗಿಂಥದೊಂದು ಸ್ಥಾನ ಬರುತ್ತೆ ಅಂತ. ನಾವು ನೆನೆಸಿರ್ಲಿಲ್ಲ. ದೇವರ ಮಕ್ಕಳಾಗ್ತೇವೆ, ಒಂದಿನ ನಮಗೂ ರಕ್ಷಣೆ ಸಿಗುತ್ತೆ ಅಂತ ನಾವು ನೆನೆಸೇ ಇರಲಿಲ್ಲ. ಆದರೆ ದೇವರು ಏನು ಮಾಡಿದ್ರು? ರಕ್ಷಣೆಯನ್ನು ಕೊಟ್ಟರು. ಅದಕ್ಕೆ ರೋಮ 11ನೇ ಅಧ್ಯಾಯವನ್ನು ತೆಗೆದುಕೊಳ್ಳಿ. 11ನೇ ಅಧ್ಯಾಯ ಅದು 11ನೇ ವಚನವನ್ನು ಓದ್ಕೊಳ್ಳಿ. ಹಾಗಾದರೆ ಅವರು ಬಿದ್ದೇ ಹೋಗುವಂತೆ ಎಳೆದರೇನು ಎಂದು ಕೇಳುತ್ತೇನೆ. ಸಾಕು. ಅದಂತ ಯಹೂದ್ಯರ ರಕ್ಷಣೆ ಬರಲಿಲ್ಲ ಅಂತ ಅದನ್ನು ಬಿಟ್ಬಿಡ್ತಾರ? ಬಿಡೋದಿಲ್ಲ. ಸಾರಳ ಮೂಲಕ ಮಕ್ಕಳಾಗಲಿಲ್ಲ ಅಂತ ಸಾರಳ ತಿರಸ್ಕಾರ ಮಾಡಿಬಿಡ್ತಾರ? ಯಹೂದ್ಯರನ್ನ ಬಿಟ್ಬಿಡ್ತಾರ? ಅವರ ಮೂಲಕನೇ ದೇವರ ವಾಗ್ದಾನವನ್ನು ನೆರವೇರಿಸುವುದು. ಅದಕ್ಕಾಗಿ ಇಲ್ಲಿ ಆ ರೀತಿ ಇರುವಂಥ ನೀನು ಕಸಿ ಕಟ್ಟಲ್ಪಟ್ಟಂತ ನಾವು ಹೋಲಿಕೆ. ಕಾಡಿನ ಮರದಂತಿದ್ದ ನಿನಗೆ ಆಧಾರವೇ ಇಲ್ಲ, ನಿನಗೆ ಯಾವುದೇ ರೀತಿ ಆಶ್ರಯವೇ ಇಲ್ಲದೆ ಇರುವಂಥ ಸ್ಥಾನದಲ್ಲಿ ಸಾರಣ ತಂದು ನಿನ್ನನ್ನು ನಿಲ್ಲಿಸಿದ್ದಾಳೆ ಅಂದರೆ ಆಕೆಗೆ ಇಲ್ಲಿ ಎಷ್ಟರ ಮಟ್ಟಿಗೆ ನಡ್ಕೊಳ್ಬೇಕು ಅನ್ನೋದು ದೇವರ ಮಾತು. ಇದನ್ನು ನಾವು ಹೇಗೋ ಬದುಕಿದ ನಮ್ಮನ್ನು ಸಭೆಯಲ್ಲಿ ತಂದು ನಿಲ್ಲಿಸಿದ್ದಾರೆ. ಆತನ ರಾಜ್ಯದಲ್ಲಿ ಪಾಲುಗಾರಿಕೆಯನ್ನು ಕೊಡಲಿಕ್ಕೆ, ಆತನ ಪರಿಶುದ್ಧತೆಯಲ್ಲಿ ಪಾಲುಗಾರಿಕೆಯನ್ನು ಕೊಡಲಿಕ್ಕೆ, ಆತನ ಮಹಿಮೆಯಲ್ಲಿ ಪಾಲುಗಾರಿಕೆಯನ್ನು ಕೊಡಲಿಕ್ಕಾಗಿ ನೇಮಿಸಿರೋ ದೇವರಿಗೆ ನಾವು ಎಷ್ಟರ ಮಟ್ಟಿಗೆ ನಡ್ಕೊಳ್ತಾ ಇದ್ದೀವಿ? ನಡ್ಕೊಳ್ತಿದ್ದೀರಾ? ಅದಕ್ಕೆ ನಾವು ನಡ್ಕೊಳ್ತಾ ಇದ್ದೀವ? ಆದರೆ ನನ್ನ ದೇವರು ಅವಳ ಮೂಲಕ ನಾನು ಅಭಿವೃದ್ಧಿ ಹೊಂದುತ್ತೆ ನನ್ನ ಸಭೆ ಅಂತ ನೆನೆಸ್ತಾರೆ. ಆದರೆ ಆಕೆ ಏನು ಮಾಡುತ್ತೆ? ಇದು ಆಕೆಯ ಸ್ವಾರ್ಥದಿಂದ ಉಂಟಾಗುವಂಥ ಒಂಟಿತನ ಹೇಗೆ ಬರುತ್ತೆ ಅವಳ ಜೀವಿತದಲ್ಲಿ ಅನ್ನೋದನ್ನು ನಾನು ಕೆಲವು ವಿಷಯಗಳನ್ನು ಹೇಳಿ ಆ ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕಾಗಿ ಅವಳು ಒಂಟಿತನವನ್ನು ಅನುಭವಿಸಲಿಕ್ಕೆ ಹೋಗೋದಕ್ಕಿಂತ ಮುಂಚೆ ಆಕೆ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನು ನಾವು ತಿಳ್ಕೋಬೇಕು. ಅದಕ್ಕಾಗಿ ಮೊದಲನೇದಾಗಿ ನಾವು ತಿಳ್ಕೊಳ್ಳೋಣ, ನಮ್ಮ ಸ್ವಾರ್ಥದ ನಿಮಿತ್ತ ಬರುವಂಥ ಒಂಟಿತನ ಯಾವ ರೀತಿಯಾಗಿ ನಮ್ಮಲ್ಲಿ ಒಂಟಿತನ ಅನ್ನೋದು ಬರುತ್ತೆ, ಯಾವ ಕಾರ್ಯಗಳಿಂದ ನಮ್ಮಲ್ಲಿ ಒಂಟಿತನ ಅನ್ನೋದು ಬರುತ್ತೆ ಅನ್ನೋದನ್ನು ನಾವು ಕೆಲವು ವಿಷಯಗಳನ್ನು ಆಧಾರವಾಗಿ ಇಟ್ಕೊಂಡು ನಮ್ಮನ್ನು ನಾವು ಯಾವ ರೀತಿಯಾಗಿ ರೂಪಿಸ್ಕೋಬೇಕು, ಯಾವ ರೀತಿಯಾಗಿ ನಾವು ಒಂಟಿ ಸ್ಥಳಕ್ಕೆ ಹೋಗಬಾರ್ದು, ಆ ಒಂಟಿತನವನ್ನು ಅನುಭವಿಸಬಾರ್ದು ಅನ್ನೋದನ್ನು
ತಿಳ್ಕೊಳ್ತಾ ಹೋಗೋಣ. ಒಂದನೇದಾಗಿ ಹೆಚ್ಚಿಸಿಕೊಳ್ಳುವಿಕೆ. ಹಲ್ಲೆಲೂಯಾ. ಹೆಚ್ಚಿಸಿಕೊಳ್ಳುವಿಕೆ ಅನ್ನೋದು ನಿನ್ನಲ್ಲಿ ಬರುವಾಗ ಒಂಟಿತನ ಅನ್ನೋದು ತಾನಾಗೆ ಬಂದುಬಿಡುತ್ತೆ. ಏಕೆಂದರೆ ಇಲ್ಲಿ ಆಗಲನ್ನ ನಾನು ಹೇಳಿದೆ, ಅವಳು ತನ್ನ ಸ್ವಾರ್ಥದಲ್ಲಿ ಒಂಟಿಯಾಗಿ ನಿಂತ್ಕೊಳ್ತಿದ್ದಾಳೆ. ಆ ಸ್ವಾರ್ಥ ಯಾವುದು ಅಂದರೆ ಆಕೆ ಹೆಚ್ಚಿಸಿಕೊಳ್ಳುವಿಕೆ. ಆ ಹೆಚ್ಚಿಸಿಕೊಳ್ಳುವಿಕೆ ಏನು ಅಂದರೆ, ನಾನು ಗರ್ಭವತಿ ಆದೆ ಇದ್ದಂಥ ಆ ಧರ್ಮಪತ್ನಿಯ ನಿಮಿತ್ತ ಆಗದೆ ಅದು ನನ್ನಿಂದ ಆಯಿತು ಅನ್ನೋ ಒಂದು ಹೆಚ್ಚಿಸಿಕೊಳ್ಳುವಿಕೆ ಅವಳ ಒಂಟಿಗಳಾಗಿ ಮುಂದೆ ಬರುತ್ತೆ. ಯಾಕೆ ಯಾವ ರೀತಿಯಾಗಿ ಒಂಟಿಗಳಾಗಿ ನಿಂತ್ಕೊಳ್ತಾಳೆ ಅಂತ ಅವಳಲ್ಲಿದ್ದಂಥ ಹೆಚ್ಚಿಸುವಿಕೆನೆ ಅವಳ ಒಂಟಿತನಕ್ಕೆ ಕಾರಣ ಆಗಿಬಿಡುತ್ತೆ. ಇವರು ಸೈತಾನನನ್ನು ನೋಡ್ತೀವಿ ನಾವು. ಅವನು ದೇವರನ್ನು ಆರಾಧಿಸುವಂಥ ಒಬ್ಬ ದೂತ. ಇಡೀ ಅನೇಕ ದೇವದೂತರ ಮಧ್ಯೆ ದೊಡ್ಡವನಾಗಿ ಆತನನ್ನು ದೇವರು ನೇಮಿಸಿರ್ತಾರೆ. ದೇವರಿಲ್ಲ ಅಂದ್ರೂ ಆ ಸ್ಥಾನದಲ್ಲಿ ತುಂಬೋದಿತ್ತು. ಅಂಥ ಸ್ಥಾನನ ಸೈತಾನನಿಗೆ ಕೊಟ್ಟಿರ್ತಾರೆ. ಯಾವಾಗ ಅವನಲ್ಲಿ ಹೆಚ್ಚಿಸಿಕೊಳ್ಳುವಿಕೆ ಬಂದ್ಬಿಡ್ತೋ ಆ ಸ್ಥಾನವನ್ನು ತೆಗೆದುಕೊಳ್ತಾರೆ ದೇವರು. ಇವತ್ತು ನನ್ನಲ್ಲಿ ನಿನ್ನಲ್ಲಿ ಆ ರೀತಿಯಾದ ಹೆಚ್ಚಿಸುವಿಕೆ ನಮ್ಮಲ್ಲಿ ಇದೆಯಾ? ಇದ್ರೆ ಬರ್ತಿದೆಯಾ? ಹಲ್ಲೆಲೂಯಾ. ಹೆಚ್ಚಿಸಿಕೊಳ್ಳುವಿಕೆ ಅನ್ನೋದು ನಿನ್ನಲ್ಲಿ ಬಂದರೆ ಖಂಡಿತವಾಗಿ ನೀವು ಒಂಟಿಗಳಾಗಿ ನಿಲ್ಲುವಂಥ ಸನ್ನಿವೇಶ ನಿನ್ನ ಜೀವಿತದಲ್ಲಿ ಬಂದೇ ಬರುತ್ತೆ. ಆಗಳ ಜೀವಿತದಲ್ಲಿ ಅದುವೇ ಆಗಿದ್ದು ಆ ಹೆಚ್ಚಿಸಿಕೊಳ್ಳುವಿಕೆ ಅನ್ನೋದು ಬಂದ ನಿಮಿತ್ತ ಅವಳು ಒಂಟಿಗಳಾಗಿ ನಿಂತ್ಕೊಳ್ತಾರೆ. ಇದ್ರೆ ಬರ್ತಿದೆಯಾ? ಹಲ್ಲೆಲೂಯಾ. ಆಗ ಈ ಒಂದು ರೋಮಾಪುರದ ಓದೋದಲ್ಲ 11ನೇ ಅಧ್ಯಾಯ ತೆಗೆದುಕೊಳ್ಳಿ. ಅದು 18ನೇ ವಚನವನ್ನು ಓದಿ. ಹೆಚ್ಚಿಸಿಕೊಳ್ಳಬೇಡ, ಹೆಚ್ಚಿಸಿಕೊಂಡರೂ ಆ ಬೇರಿಗೆ ನೀನು ಆಧಾರವಲ್ಲ, ಅದು ನಿನಗೆ ಆಧಾರವಾಗಿದೆ ಅಷ್ಟೇ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಿದೆ, ನಿನ್ನನ್ನು ನೀನು ಹೆಚ್ಚಿಸಿಕೊಳ್ಳಬೇಡ, ಹೆಚ್ಚಿಸಿಕೊಂಡರೂ ಆ ಬೇರಿಗೆ ನೀನು ಆಧಾರವಲ್ಲ, ಆ ಬೇರು ನಿನಗೆ ಆಧಾರವಾಗಿದೆ. ಅಬ್ರಹಾಮ ಆದರಳಿಗೆ ಆಧಾರವಾಗಿದ್ದಾನೋ? ಆದರಳಿಗೆ ಅಬ್ರಹಾಮ ಆಧಾರವಾಗಿದ್ದಾನೋ? ಅಬ್ರಹಾಮ ಆದರಳಿಗೆ ಆಧಾರವಾಗಿದ್ದಾನೆ. ಅದನ್ನ ಅವಳು ಅರಿತುಕೊಳ್ಳದೆ ತನ್ನನ್ನು ತಾನು ಹೆಚ್ಚಿಸ್ಕೊಳ್ತಿದ್ದಾಳೆ. ನಾನು ಗರ್ಭವತಿ ಆದೆ, ನಾನು ಪ್ರೆಗ್ನೆಂಟ್ ಆದೆ, ನನಗೆ ಸಿಗಬೇಕಾದ ಸ್ಥಾನಮಾನ ಸಿಕ್ತು ಅಂತ. ಇವತ್ತು ನಾವು ಎಷ್ಟೋ ಸರಿ ಬೆಳೆದಾಗ, ಪ್ರಾರ್ಥನೆಯಲ್ಲಿ ನಿಂತ್ಕೊಂಡಾಗ, ಪರಿಶುದ್ಧತೆಯಲ್ಲಿ ನಡೆಸಲ್ಪಡುವಾಗ, ಅನೇಕ ವಿಷಯಗಳಲ್ಲಿ ನಾವು ಅಭಿವೃದ್ಧಿಯನ್ನು ಹೊಂದುವಾಗ ನಮ್ಮಲ್ಲಿ ಹೆಚ್ಚಿಸಿಕೊಳ್ಳಬೇಕು ಅನ್ನೋದು ನಿನ್ನಲ್ಲಿ ಬಂದರೆ ಖಂಡಿತವಾಗಿ ಒಂಟಿಗಳಾಗಿ ಬರುವಂಥ ಸನ್ನಿವೇಶ ನಮ್ಮ ಜೀವಿತದಲ್ಲಿ ಬರುತ್ತೆ. ಅದಕ್ಕಾಗಿ ನಮ್ಮನ್ನು ನಾವು ಆತನ ಪ್ರಾಣವುಳ್ಳ ಹಸ್ತದ ಕೆಳಗೆ ತಗ್ಗಿಸಿಕೊಳ್ಳಿ ಅಂತ ವಾಕ್ಯ ಹೇಳುತ್ತೆ. ಆಕೆ ನೆನೆಸ್ಬೋದಿತ್ತು, ತನ್ನ ಸ್ಥಾನವನ್ನು ಬಿಟ್ಟುಕೊಟ್ಟಿದ್ದಾಳೆ ಸಾರಳು. ಆ ಸ್ಥಾನವನ್ನು ಬಿಟ್ಟುಕೊಟ್ಟವಳಿಗೆ ನಾನು ಎಷ್ಟರ ಮಟ್ಟಿಗೆ ಬಿಟ್ಕೊಡ್ಬೇಕು? ಅವಳು ಹೇಗೆ ದಾಸಿ, ಅವಳು ಒಂದು ಮನೆ ಕೆಲಸ ಮಾಡುವಂಥ ವ್ಯಕ್ತಿನ ತನ್ನ ಸ್ಥಾನಕ್ಕೆ ಇಟ್ಟಿದ್ದಾಳೆ ಅನ್ನೋದಾದರೆ ಆಕೆ ಎಷ್ಟರ ಮಟ್ಟಿಗೆ ನಡ್ಕೊಳ್ಬೇಕಿತ್ತು? ವಿಧೇಯಳಾಗಿ ನಡ್ಕೊಳ್ಬೇಕಿತ್ತು, ತಗ್ಗಿಸ್ಕೊಂಡು ನಡ್ಕೊಳ್ಬೇಕಿತ್ತು. ಆದರೆ ಅವಳು ಹೆಚ್ಚಿಸಿಕೊಳ್ತಾಳೆ. ಅದೇ ರೀತಿ ಅವಳ ತಿರಸ್ಕಾರ ಮಾಡ್ತಾಳೆ. ಇವತ್ತು ನಾವು ಹಾಗೆ ಎಷ್ಟೋ ಸಾರಿ ಚೆನ್ನಾಗಿ ಬೆಳೆದಾಗ ಇನ್ನು ಪ್ರಾರ್ಥನೆ ಮಾಡ್ಲಿಕ್ಕೆ ಬರ್ದೇ ಇರೋರು, ವಾಕ್ಯವನ್ನು ಓದಲಿಕ್ಕೆ ಬರ್ದೇ ಇರೋರು, ಸೇವೆ ಕುರಿತು ಅವ್ರಿಗೆ ಯಾವುದೋ ಅರಿವಿಲ್ಲದ ಜನನ ನೋಡುವಾಗ ನಮ್ಮಲ್ಲಿ ಒಂದು ತಿರಸ್ಕಾರ ಮನೋಭಾವನೆ ಬರಬಾರ್ದು. ಆ ಮನೋಭಾವನೆ ಬಂತು ಅಂದರೆ ನಿನ್ನೊಳಗಡೆ ಒಂಟಿತನ ಅನ್ನೋದು ಬಂದು ಬಿಡ್ತು ಅಂತಾನೆ ಅರ್ಥ. ಆಗರಳು ಅದೇ ಮಾಡಿದ್ದು, ತಿರಸ್ಕಾರ ಮಾಡ್ತಾಳೆ, ತನ್ನನ್ನು ಹೆಚ್ಚಿಸ್ಕೊಳ್ತಾಳೆ. ಅದರ ನಿಮಿತ್ತ ಅವಳು ಒಂಟಿಗಳಾಗಿ ನಿಲ್ಲುವಂಥ ಸನ್ನಿವೇಶ ಆಕೆ ಜೀವಿತದಲ್ಲಿ ಬರುತ್ತೆ. ಮತ್ತೆ ಆಕೆ ಕೋಪ, ಆಕೆ ಸಾರಳನ್ನು ಬಾಧಿಸಲಿಕ್ಕೆ ಶುರು ಮಾಡ್ತಾಳೆ. ನೀನು ಅಬ್ರಹಾಮಿಗೆ ಹೇಳ್ತಾಳೆ, ನೀನು ಯಾಕೆ ನನ್ನ ವಿಷಯದಲ್ಲಿ ನೀನು ಏನು ಮಾತನ್ನೇ ಆಡ್ತಿಲ್ವಲ್ಲ ಅಂತ. ಆಮೇಲೆ ಈ ದಿನಗಳು ಸಭೆಯ ತಮ್ಮಂತ ನಮ್ಮನ್ನು ಸಭಾಪಾಲಕರು ಪರಾಮರಿಸುವಾಗ ಪಾಸ್ಟ್ ಹೇಳ್ಬೋದು, ಕೆಲವರು ಅವಿಧೇಯರಾಗಿ ನಡ್ಕೊಳ್ತಿದ್ದಾರೆ. ನಾನೇನು ಮಾಡಲಿ ಸ್ವಾಮಿ ಅಂತ ಕೇಳ್ಬೋದು. ಆಗ ದೇವರು ಹೇಳ್ತಾನೆ, ನಿನ್ನ ಬಳಿ ಇರುವಂಥ ಆತ್ಮಗಳು ನಿನ್ನ ಬಳಿಯಲ್ಲೇ ಇವೆ, ನೀನು ಇಷ್ಟ ಬಂದಾಗೆ ಮಾಡು ಅಂತ ಹೇಳ್ಬಿಡ್ತಾರೆ. ಅಂಥ ಸ್ಥಿತಿಗೆ ನಾವು ಹೋಗ್ಬಾರ್ದು. ಆಗ ಮಾಸ್ಟರ್ ಏನು ಮಾಡ್ತಾರೆ? ಅವಿಧೇಯರಾಗಿ ನಡ್ಕೊಳ್ಳೋರು, ತಪ್ಪಾಗಿ ನಡ್ಕೊಳ್ಳೋರು, ಬಳಿ ಇಸ್ಕೊಳ್ಳೋಕೆ ಇಷ್ಟಪಡ್ತಾರ? ವಿಧೇಯರಾಗಿ ನಡ್ಕೊಳ್ಳೋರು ಮಾತ್ರವೇ ಅವರಲ್ಲಿರಲಿಕ್ಕೆ ಸಾಧ್ಯ.
ಅವಳನ್ನ ಹೊರಗಡೆ ಹಾಕುವಂಥ ಸನ್ನಿವೇಶಗಳು ಬರುತ್ತೆ. ನಾವು ಸಹ ಒಂಟಿಯಾಗಿ ನಿಲ್ಲುವಂಥ ಸನ್ನಿವೇಶಗಳು ಬರುತ್ತೆ. ಅದಕ್ಕಾಗಿ ಅವಳು ಆ ಸಾರಳ ಅಬ್ರಹಾಮನ್ನು ಕೇಳ್ತಿದ್ದಾರೆ, ಇವಾಗ ನಾನು ಏನು ಮಾಡಲಿ ಅಂತ. ಆಗ ಅಬ್ರಹಾಮ ಹೇಳ್ತಾನೆ, ನಿನಗೆ ಬಿಟ್ಟಿದ್ದು, ದಾಸಿ ನಿನ್ನ ಕೈಲೇ ಇದ್ದಾಳೆ ಅಂತ ಹೇಳ್ತಾನೆ. ಹಾಗೆ ನಮ್ಮ ಪರಿಸ್ಥಿತಿಗಳು, ಈ ದಿನಗಳು ನಾವು ಯಾವ ವಿಧದಲ್ಲಿ ದೇವರ ಸಮ್ಮುಖಕ್ಕೆ ಕರೆಯಲ್ಪಟ್ಟು ನಾವು ಬಂದು ಅದೇ ಸ್ಥಿತಿಯಲ್ಲಿ ನಾವು ದೇವರ ಮುಂದೆ ಕಾಣಿಸಲ್ಪಡಬೇಕು. ನಾವು ಅಭಿವೃದ್ಧಿ ಹೊಂದಿರ್ಬೋದು, ಚೆನ್ನಾಗಿ ಬೆಳೆದಿರ್ಬೋದು, ಎಲ್ಲವೂ ಇದ್ರೂ ದೇವರ ಸಮ್ಮುಖದಲ್ಲಿ ಹೇಗಿದ್ದೀವಿ ಅನ್ನೋದು ಬಹಳ ಮುಖ್ಯ. ಹಲ್ಲೆಲೂಯಾ. ಅದಕ್ಕಾಗಿ ನಮ್ಮಲ್ಲಿ ಯಾವುದೇ ರೀತಿಯಾದ ಹೆಚ್ಚಿಸಿಕೊಳ್ಳುವಿಕೆ, ತಿರಸ್ಕಾರ ಬರಬಾರದು. ಆಗ ಅವಳು ಏನು ಮಾಡ್ತಾಳೆ, ಕೋಪ ಬಂದ್ಬಿಡುತ್ತೆ ಅವಳಿಗೆ, ಬೇಸರ ಆಗುತ್ತೆ. ಯಾರಿಗೆ? ಆಗರಳಿಗೆ. ಆಗ ಅವಳೇನು ಮಾಡ್ತಾಳೆ, ಆ ಒಂದು ಸ್ಥಳವನ್ನು ಬಿಟ್ಟು ಓಡಿ ಹೋಗಲಿಕ್ಕೆ ಶುರು ಮಾಡ್ತಾಳೆ. ಇವತ್ತು ನೀನು ಮಾಡುವಂಥ ತಪ್ಪುಗಳು, ಹೆಚ್ಚಿಸಿಕೊಳ್ಳುವಿಕೆ, ಕೋಪ ಮಾಡಿಕೊಳ್ಳೋದು, ಇತರರ ಮೇಲೆ ಗುಣಗೋದು, ಇವೆಲ್ಲವೂ ಏನು ಮಾಡುತ್ತೆ ಅಂದರೆ ನಿನ್ನ ಓಡಿ ಹೋಗುವಂತೆ ಮಾಡಿಬಿಡುತ್ತೆ. ಸಭೆನೇ ಬಿಟ್ಟು ಓಡೋಗ್ಬೇಕು. ಏನಕ್ಕಾದ್ರೂ ಇರ್ಬೇಕಪ್ಪ. ನಿದ್ರೆ ಬರ್ತಿದೆಯಾ? ಕೆಲವು ಬ್ಯಾಕ್ ತೂಗ್ತಾ ಇದ್ದಾರೆ. ಆ ರೀತಿಯಾಗಿ ಓಡಿ ಹೋಗುವಂಥ ಸನ್ನಿವೇಶಗಳು ಬರುವಾಗ ನಾವು ಒಂಟಿಗರಾಗಿ ಬೆಳೆಯುವಂಥ ಸನ್ನಿವೇಶ ನಮ್ಮ ಜೀವಿತದಲ್ಲಿ ಬಂದುಬಿಡುತ್ತೆ. ಅದಕ್ಕಾಗಿ ನಾವು ಯಾವುದೇ ರೀತಿಯಾದಂತಹ ಕೋಪ, ಆವೇಶ, ಆಕ್ರೋಶ ನಮ್ಮಲ್ಲಿ ಇರಬಾರದು. ಶರೀರ ಭಾವದ ಕರ್ಮಗಳನ್ನು ಬಿಟ್ಟವರಾಗಿ ಪರಿಶುದ್ಧಾತ್ಮನ ಫಲಗಳನ್ನು ನಾವು ಹೊಂದಿಕೊಳ್ಳಬೇಕು. ಆ ರೀತಿಯಾಗಿ ನಾವು ಬದುಕಬೇಕಿತ್ತು. ಯಾಕೆಂದರೆ ಆಲ್ರೆಡಿ ನಾವು ದಾಸಿ, ಆಲ್ರೆಡಿ ನಾವು ಅನ್ಯರು. ಆತನ ಬೇರಿಗೆ, ಕೊಂಬೆಗೆ ಸೇರಿದಂಥ ಬಳ್ಳಿಗಳಾಗಿ, ಆತನಿಗೆ ಸೇರಿದವರಾಗಿ ಅಲ್ಲ, ಅನ್ಯ ಜನರು ನಾವು. ಅನ್ಯ ಜನರಾದ ನಮ್ಮನ್ನ ತನ್ನ ಸ್ಥಾನಕ್ಕೆ ದೇವರು ಹೇಳ್ತಾರೆ, ನಿಮ್ಮನ್ನು ನಾನು ಆಳುಗಳಂತ ಕರೆಯಲ್ಲ, ಸ್ನೇಹಿತರೆಂಬುದಾಗಿ ನಾನು ಕರೀತೇನೆ ಅಂತ ಹೇಳಿದ್ದಾರೆ. ಅಂತ ಸ್ನೇಹಿತನಾಗಿ ಕರೆಯುವಂಥ ದೇವರಿಗೆ, ಪ್ರಾಣವನ್ನು ಕೊಡುವಷ್ಟು ಪ್ರೀತಿಸುವಂಥ ದೇವರಿಗೆ ನಾವೆಷ್ಟರ ಮಟ್ಟಿಗೆ ನಡ್ಕೊಳ್ತಿದ್ದೀವಿ. ಆಗರಣಾಗಿ ನಾವು ನಡ್ಕೊಳ್ತಿರೋದಾದರೆ ಖಂಡಿತವಾಗಿ ನಾವು ಒಂಟಿಗರಾಗಿ ನಿಲ್ತೇವೆ. ಇದೆಲ್ಲವೂ ಆಕೆ ಸ್ವಾರ್ಥದಿಂದ ಉಂಟಾದಂಥ ಒಂಟಿತನ. ಅದಕ್ಕಾಗಿ ನಮ್ಮನ್ನು ನಾವು ಯಾವ ರೀತಿಯಾಗಿ ನಮ್ಮನ್ನು ಕಾಯ್ದುಕೊಳ್ಬೇಕು, ಯಾವ ರೀತಿಯಾಗಿ ನಾವು ಒಂಟಿಗರಾಗಿ ನಿಲ್ತೇವೆ, ದೇವರ ಸಮ್ಮುಖದಲ್ಲಿ, ದೇವರ ಅನುನೆಯಲ್ಲಿ, ದೇವರ ಜನರ ಅನುನೆಯಲ್ಲಿ ನಡೆಸಲ್ಪಡಬೇಕು ಅನ್ನೋದನ್ನು ನಾವು ಹೆಚ್ಚು ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ ಬೆಳೀತಾ ಅನುನೆಯನ್ನು ನಾವು ಕಾಪಾಡಿಕೊಳ್ಬೇಕು. ಹಲ್ಲೆಲೂಯಾ. ನೆಕ್ಸ್ಟು ಅವಿಧೇಯತೆಯಿಂದ ನಾವು ಒಂಟಿಯಾಗಿ ನಿಲ್ಲುವಂಥ ಸನ್ನಿವೇಶ ಬರುತ್ತೆ. ಈ ಅವಿಧೇಯರಾಗಿ ನಡ್ಕೊಳ್ಳೋದಾದ್ರೆ, ಈಗ ಸೌಲ, ದೇವರು ಹೇಳ್ತಾರೆ, 1 ಸಮುವೇಲ 15ನೇ ಅಧ್ಯಾಯವನ್ನು ತೆಗೆದುಕೊಂಡು, ಅದೆಲ್ಲರಿಗೂ ಗೊತ್ತಿರುವಂಥ ಅಧ್ಯಾಯವೇ ಅಂತ ನಾನು ಎನಿಸ್ತೇನೆ. ದೇವರು ಹೇಳ್ತಾರೆ, ಎಲ್ಲವನ್ನ ಅಲ್ಲಿ ಸಂಹಾರ ಮಾಡಿಬಿಡು, ಯಾವುದನ್ನು ನೀನು ಉಳಿಸಬೇಡ ಅಂತ ದೇವರು ಹೇಳ್ತಾರೆ. ಇವತ್ತು ದೇವರು ನಮಗೆ ಹೇಳುವಂಥ ಮಾತು ಏನು ಅಂದರೆ, ನನಗಿಷ್ಟವಿಲ್ಲದ ಕಾರ್ಯಗಳನ್ನೆಲ್ಲ ನೀನು ಬಿಟ್ಟು ಬಿಡುವಂಥ ದೇವರು ಹೇಳ್ತಾರೆ. ವಿಗ್ರಹಾರಾಧನೆ ದೇವರಿಗೆ ಇಷ್ಟ ಇಲ್ಲ, ನೀನು ಕೋಪ ಮಾಡೋದು ದೇವರಿಗೆ ಇಷ್ಟ ಇಲ್ಲ, ಪಾಪದಲ್ಲಿ ಜೀವಿಸೋದು ದೇವರಿಗೆ ಇಷ್ಟ ಇಲ್ಲ. ಎಷ್ಟೋ ಜನ ಇನ್ನು ಪಾಪದಲ್ಲಿ ಜೀವಿಸುವಂಥ ಜನರು ದೇವರ ಮುಂದೆ ಇದ್ದಾರೆ. ಅದನ್ನು ನೀನು ಎಣಿಸಿ ನೋಡು, ನೀನು ಎಷ್ಟರ ಮಟ್ಟಿಗೆ ಪಾಪ ಮಾಡ್ತಿದ್ದೀಯ. ಅನೇಕರು ನೋಡದೇ ಇರ್ಬೋದು, ಆದರೆ ನೀನು ನೋಡುವಂಥ ದೇವರು ನಿನ್ನ ಜೊತೆ ಇದ್ದಾರೆ. ನೀನು ತಪ್ಪು ಮಾಡ್ಬೋದು. ಈ ಸೌಲನು ದೇವರಿಗೆ ಅವರಿಗೇನಾಗಿ ನಡ್ಕೊಳ್ತಿದ್ದಾನೆ, ಎಲ್ಲವನ್ನ ಸಂಹಾರ ಮಾಡು ಅಂದ್ರೂ ಶ್ರೇಷ್ಠವಾದದ್ದು, ನಿನಗೆ ಇಷ್ಟವಾದದ್ದನ್ನು ನೀನು ಇಟ್ಕೊಳ್ಳೋದಾದರೆ ನೀನು ಒಂಟಿಗಳಾಗಿ ನಿಲ್ಲಬೇಕಾಗುತ್ತೆ. ಅದು ಅವಿಧೇಯತೆಗೆ ಸೂಚನೆ. ನೀನು ನನಗಿಷ್ಟ ಸ್ವಾಮಿ, ಇದು ನಿನಗೋಸ್ಕರನೇ ಇಟ್ಕೊಂಡೆ, ನಿನಗೋಸ್ಕರ ಮಾಡಲಿಕ್ಕೋಸ್ಕರನೇ ಇದು ಮಾಡ್ತಿದ್ದೀನಿ ಅಂತ ನೀನು ಇಟ್ಕೊಳ್ಳೋದಾದರೆ ನೀನು ಖಂಡಿತವಾಗಿ ಒಂಟಿಯಾಗಿ ನಿಲ್ಲುವಂಥ ಸನ್ನಿವೇಶ ಬರುತ್ತೆ. ಸೌಲನ ಹಾಗೆ ಎಲ್ಲವನ್ನ ಕಳ್ಕೊಳ್ತಾನೆ, ಅಧಿಕಾರ ಕಳ್ಕೊಳ್ತಾನೆ. ಆಗಲೂ ಹಾಗೆಯೇ ಎಲ್ಲವನ್ನ ಕಳ್ಕೊಂಡು ಆಸರೆ, ಆಶ್ರಯ, ಆಕೆಗಿರುವಂಥ ಮನೆ, ಆಕೆ ಪರಿಸ್ಥಿತಿಯನ್ನು ನೆನೆಸಿ ನೋಡಿ, ತುಂಬ ಗರ್ಭಿಣಿ. ಆ ಗರ್ಭಿಣಿ ಮರುಭೂಮಿಯಲ್ಲಿ ಓಡಿ ಹೋಗ್ತಿದ್ದಾಳೆ ಅಂದರೆ ಆಕೆ ಪರಿಸ್ಥಿತಿ ಹೇಗಿರುತ್ತೆ? ನಮ್ಮ ಮನೆಗಳಲ್ಲೇ ನಾನೇ 9 ತಿಂಗಳ ಪ್ರೆಗ್ನೆಂಟ್ ಆಗಿದ್ದಾಗ ತುಂಬ ಕಷ್ಟಗಳು. ಆದರೆ ಗಂಡ ಎಷ್ಟು ಜೊತೆಯಾಗಿ ನಿಂತು ನೋಡಿಕೊಂಡ್ರು ಅಂದರೆ ಅಷ್ಟರ ಮಟ್ಟಿಗೆ ನೋಡಿಕೊಂಡ್ರು. ಅಷ್ಟರ ಮಟ್ಟಿಗೆ ನೋಡ್ಕೊಳ್ಬೇಕಾದಂಥ ಮನೆಯನ್ನು ಬಿಟ್ಟು ಓಡಿ ಹೋಗುವಂಥ ಸನ್ನಿವೇಶ. ನೀನು
ಯಾವಾಗ ಈ ರೀತಿಯಾಗಿ ಒಂಟಿಗಳಾಗಿ ನಿಲ್ಲುವಂಥ ಸನ್ನಿವೇಶ ಬರುತ್ತೆ ಅನ್ನೋದಾದರೆ ನೀವು ಹೆಚ್ಚಿಸ್ಕೊಂಡು ತಿರಸ್ಕಾರ ಮಾಡ್ತಾ, ಅವಿಧೇಯತೆ ನಡ್ಕೊಳ್ತಾ, ಕೋಪ ಮಾಡ್ತಾ, ಜಗಳ ಆಡ್ತಾ, ಈ ರೀತಿಯಾದ ಕೆಟ್ಟ ಸ್ವಭಾವಗಳಲ್ಲಿ ಇರೋದಾದರೆ ಇಲ್ಲಿ ಎಲ್ಲವನ್ನ ಕಳ್ಕೊಳ್ತೀಯ, ಎಲ್ಲರಿಂದ ದೂರ ಆಗುವಂಥ ಸನ್ನಿವೇಶ ಬಂದುಬಿಡುತ್ತೆ. ಅದೆಷ್ಟೇ ಆತ್ಮೀಯರಾದರೂ ನಿನ್ನನ್ನು ಬಿಟ್ಟು ಹೋಗುವಂಥ ಸನ್ನಿವೇಶ ಬಂದುಬಿಡುತ್ತೆ. ಅದಕ್ಕಾಗಿ ನಾವು ಯಾವುದಕ್ಕೂ ಅವಕಾಶಗಳನ್ನ ನಾವು ಕೊಡಬಾರ್ದು. ನಿದ್ರೆ ಮಾಡ್ತಿದ್ದೀರಾ? ಹ್ಯಾಲೆಲೂಯಾ. ನಿಮಗೆ ಕಾಣಿಸಲ್ಲ, ಎಲ್ಲಿಂದವರೆಗೆ ಕಾಣಿಸುತ್ತೆ ಯಾರು ನಿದ್ರೆ ಮಾಡ್ತಾರೆ ಅಂತ. ಅದಕ್ಕಾಗಿ ಅಷ್ಟೇ. ಅದಕ್ಕಾಗಿ ನಮ್ಮ ಅವಿಧೇಯತೆಯನ್ನು ಬಿಟ್ಬಿಡೋಣ, ಹೆಚ್ಚಿಸಿಕೊಳ್ಳುವಿಕೆಯನ್ನು ಬಿಟ್ಬಿಡೋಣ, ಇನ್ನೊಬ್ಬರ ತಿರಸ್ಕಾರ ಮಾಡೋದನ್ನು ಬಿಟ್ಬಿಡೋಣ. ದೀನತೆಯಿಂದ ತಗ್ಗಿಸಲ್ಪಟ್ಟವರಾಗಿ ಆತನ ಸನ್ನಿಧಿಯಲ್ಲಿ ನಿಲ್ಲೋದಾದರೆ ತಕ್ಕ ಸಮಯಗಳಲ್ಲಿ ನನ್ನ ಮೇಲೆತ್ತಾರೆ ದೇವರು. ಅಂತ ಮರುಭೂಮಿಯಲ್ಲಿ ಆಗೋಗುವಂಥ ಸನ್ನಿವೇಶದಲ್ಲಿ ಆತನಿಗೆ ದೇವರು ಹೇಳ್ತಾರೆ, ನೀನು ಎಲ್ಲಿಂದ ಬಂದೆ, ಎಲ್ಲಿ ಹೋಗ್ತಿದ್ದೀಯ ಅಂತ ಹೇಳ್ತಾರೆ. ಇವತ್ತೆಷ್ಟೋ ಜನ ಸಭೆಯನ್ನು ಬಿಟ್ಟು ಹೋದ ಜನರು ಕೇಳ್ತಿದ್ದಾರೆ, ನೀನು ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗ್ತಿದ್ದೀಯ ಅಂತ ಕೇಳ್ತಾರೆ. ಆ ಮಾತಿಯವರು ಕಿವಿನೇ ಕೊಡು. ತಿರಸ್ಕಾರ, ಈ ತಿರಸ್ಕಾರ ಇರುವಂಥ ಒಂದು ದಿನ ಅವರಿಗೆ ಬರುತ್ತೆ, ಒಂಟಿಗರಾಗಿ ನಿಂತು ಕಣ್ಣೀರಿಡುವಂಥ ಪರಿಸ್ಥಿತಿ. ಎಲ್ಲಿ? ಮರುಭೂಮಿಯಲ್ಲಿ ಯಾರೂ ಇಲ್ಲ. ಮರುಭೂಮಿಯಲ್ಲಿ ಒಂದು ಗಿಡ ಮರಗಳು ಬೆಳೀತಾ, ಯಾವುದೇ ಪ್ರಾಣಿ ಪಕ್ಷಿ ಏನಿಲ್ಲ, ಇವನು ಕುಡಿಲಿಕ್ಕೂ ನೀರಿಲ್ಲ. ಅಂಥ ಸನ್ನಿವೇಶಗಳಲ್ಲಿ ಆದರಳು ಹೋಗ್ತಿದ್ದಾಳೆ. ಅಂಥ ಸನ್ನಿವೇಶ ಸಭೆಯನ್ನು ಬಿಟ್ಟು, ದೇವರ ಸಾನ್ನಿಧ್ಯವನ್ನು ಬಿಟ್ಟು, ದೇವ ಜನರ ಅನ್ಯೋನ್ಯತೆಯನ್ನು ಬಿಟ್ಟು, ಎಲ್ಲವನ್ನು ಬಿಟ್ಟು ಓಡಿ ಹೋಗುವ ಸ್ಥಿತಿಗಳು, ಆ ಸ್ಥಿತಿಗಳು ಬರ್ಲಿಕ್ಕೆ ಹೋಗುತ್ತೆ. ವಾಕ್ಯದ ಕ್ಷಾಮ ಬರುತ್ತೆ, ಸಭೆಗಳೇ ಇಲ್ಲದೆ ಇರುವಂಥ ಸ್ಥಿತಿಗಳು ಬರುತ್ತೆ. ಆ ದಿನಗಳಿಗೆ ಹೇಗೆ ಮಾಡ್ತಾರೆ ಅವರು? ಅದಕ್ಕಾಗಿ ನಾವು ಅವರಿಗಾಗಿ ಪ್ರಾರ್ಥನೆ ಮಾಡಬೇಕು, ಅವರೆಲ್ಲರೂ ತಿರುಗಿ ಬರಬೇಕು ಅಂತ. ಆಗ ನನಗೆ ಕೇಳ್ತಿದ್ದಾರೆ, ನೀನು ಎಲ್ಲಿಗೆ ಹೋಗ್ತಿದ್ಯಾ, ಎಲ್ಲಿಂದ ಬಂದೆ ಅಂತ. ಆದರೂ ಹೇಳ್ತಾಳೆ, ನನ್ನ ಯಜಮಾನಿಯಿಂದ ನಾನು ಓಡುತ್ತಿದ್ದೀನಿ ಅಂತ. ದೇವರ ಮಾತು ತಗ್ಗಿಸಿಕೊಂಡು ಅಲ್ಲೇ ಬದುಕು ಅಂತ ಹೇಳ್ತಾರೆ ದೇವರು. ಎಲ್ಲಿ? ನಿನ್ನನ್ನು ಬಾಧಿಸಿದಂಥ ಸ್ಥಳದಲ್ಲಿ, ನಿನ್ನನ್ನು ಅನೇಕ ವಿಧದಲ್ಲಿ ಅವಮಾನಪಡಿಸಿದ ಸ್ಥಳದಲ್ಲೇ ನೀನು ಬದುಕಬೇಕು. ಅದನ್ನು ದೇವರು ಹೇಳ್ತಾರೆ, ಸಾರಳ ಬಳಿಯಲ್ಲೇ ಹೋಗಿ ನೀನು ಬದುಕಬೇಕು. ಸಭೆ ನಿನ್ನನ್ನು ಅನೇಕ ವಿಷಯದಲ್ಲಿ ನೋಡನ್ನು ಕೊಟ್ಟು ನಿನ್ನನ್ನು ಸರಿಪಡಿಸಲಿಕ್ಕೆ ಹೊರತು ನಿನ್ನನ್ನು ದೂರ ತರಲಿಕ್ಕಾಗಿ ಅಲ್ಲ, ನಿನ್ನನ್ನು ಬಿಟ್ಟು ಹೋಗೋದಕ್ಕೆ ಮಾಡಲಿಕ್ಕಲ್ಲ. ಹಲ್ಲೆಲೂಯಾ. ಅದಕ್ಕೆ ಸಾರಳ ಸನ್ನಿಧಿಯಲ್ಲೇ ನೀನು ಹೋಗಿರ್ಬೇಕು ಅಂತ ದೇವರು ಹೇಳ್ತಾರೆ. ಯಾಕೆ ಅಂದ್ರೆ ಇವೆಲ್ಲವೂ ಅದೇ ಸ್ವಾರ್ಥದಿಂದ ಬಂದಿರುವಂಥ ಒಂಟಿತನ. ಆ ಸ್ವಾರ್ಥ ಏನ್ ಮಾಡಿದೆ, ದೇವರ ಮುಂದೆ ನೀನು ತಗ್ಗಿಸ್ಕೊಳ್ಬೇಕು ಅನ್ನೋದನ್ನ ಕಲಿಸ್ತಾ ಇದೆ. ಇವತ್ತು ನಿನ್ನಲ್ಲಿ ಉಂಟಾದ ಸ್ವಾರ್ಥ ಎಲ್ಲಿಗೆ ನಡೆಸಬೇಕು ಅಂದ್ರೆ ನೀನು ತಗ್ಗಿಸಿಕೊಳ್ಳುವ ಮಟ್ಟಿಗೆ ನಡೆಸಲ್ಪಡಬೇಕು. ಹಲ್ಲೆಲೂಯಾ. ಅದಕ್ಕಾಗಿ ನಿಮ್ಮ ಜೀವಿತವನ್ನ ದೇವರಿಗೆ ನಾವು ಎಷ್ಟು ತಗ್ಗಿಸಿಕೊಂಡು ಬಾಳಿದ್ರು ಸಾಲುದಿಲ್ಲ. ಏಕೆಂದರೆ ತನ್ನ ಪ್ರಾಣವನ್ನೇ ಕೊಡುವಷ್ಟರ ಮಟ್ಟಿಗೆ ಅದನ್ನು ತಗ್ಗಿಸಿಕೊಂಡು ನನ್ನ ವಾಕ್ಯ ಹೇಳುತ್ತೆ. ದೇವಾದಿ ದೇವನೇ ಒಂದು ಮಾತು ಹೇಳಿದ್ರೆ ಇಡೀ ದೇಶವನ್ನೇ, ಇಡೀ ಪ್ರಪಂಚವನ್ನೇ ರಕ್ಷಣೆಗೆ ನಡೆಸುವಂಥ ದೇವರಿಗೆ ಇಳಿದು ಬಂದ ರಕ್ಷಣಾ ಮಾರ್ಗಕ್ಕೆ ನಡೆಸಬೇಕಾದ ಅವಶ್ಯಕತೆ ಇತ್ತ? ಇರಲಿಲ್ಲ. ಯಾಕೆಂದ್ರೆ ನನ್ನ ಮಕ್ಕಳು ರಕ್ತ ಮಾಂಸಧಾರಿಗಳು, ಪರಿಶುದ್ಧವಾದ ರಕ್ತ ಚೆಲ್ಲದೆ ರಕ್ಷಣೆ ಇಲ್ಲ ಅಂತ ಹೇಳಿರುವಾಗ ಅವರನ್ನು ರಕ್ಷಿಸಲಿಕ್ಕಾಗಿ ದೇವಾದಿ ದೇವರೇ ಮನುಷ್ಯರು ಕೂಡ ತಾಳಿ ಲೋಕದಲ್ಲಿ ಬಂದು ಬದುಕಿ ನಮಗಾಗಿ ತನ್ನ ರಕ್ತವನ್ನು ಸುರಿಸಿ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದಾರೆ. ಹಾಗೇನೆ ಆಗಳನ್ನ ಕೊಂಡುಕೊಂಡಿದ್ದು, ಅವಳ ದಾಸಿಯಾಗಿ ಕೊಂಡುಕೊಂಡಿದ್ದು, ಅದನ್ನ ಅರ್ಥ ಮಾಡಿಕೊಳ್ಳದೆ, ತನ್ನ ಸ್ಥಾನವನ್ನು ತಿಳಿದುಕೊಳ್ಳದೆ ಅವಳ ಅಸಡ್ಡೆ ಮಾಡ್ತಾ, ತಿರಸ್ಕಾರ ಮಾಡ್ತಾ, ಹೆಚ್ಚಿಸ್ಕೊಳ್ತಾ, ಅವಿಧೇಯರಾಗಿ ನಡ್ಕೊಳ್ತಾ ಇರೋದಾದ್ರೆ ಅವಳನ್ನ ಹೇಗಿದ್ದಾನೆ ದೇವರು ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯ ಆಗುತ್ತಾ? ಪಕ್ಕವನ್ನು ಕೇಳಿ, ಯಾಕೆಂದ್ರೆ ನಿದ್ರೆ ಮಾಡ್ತಿದ್ದಾರೆ. ಅದಕ್ಕೆ ಪಕ್ಕವನ್ನು ಕೇಳಿ, ದೇವರು ನಿಮ್ಮ ಜೀವಿತದಲ್ಲಿ ಯಾವ ರೀತಿಯಾಗಿ ನಡೆಸುವಿಕೆ ಇದೆ ಅಂತ ಕೇಳಿ. ಪಕ್ಕವನ್ನ ಅಜ್ಜಿ ಅವ್ರು ಕೇಳಿ, ಅವ್ರು ನಿದ್ದೆ ಮಾಡ್ತಾವ್ರೆ, ಕೇಳಿ, ಅವ್ರನ್ನ ಎಚ್ಚರಪಡಿಸಿ ವಾಕ್ಯನ ಕೇಳಬೇಕು. ಯುವತಿಗಳನ್ನು ಊಟಿಯಿಂದ ಬಿದ್ದು ಪ್ರಾಣನೇ ಕಳ್ಕೊಂಡ, ನೀನು ಆತ್ಮಿಕತೆ ಬಿದ್ದು ಸಾಯಬಾರ್ದು ಅಂದ್ರೆ ನೀನು ಎಚ್ಚರವಾಗಿದ್ದು ವಾಕ್ಯಗಳನ್ನ ಕೇಳಿಸ್ಕೋಬೇಕು. ಇದನ್ನು ತಿಳ್ಕೊಳ್ಳಿ. ನೀನು ಆತ್ಮಿಕತೆ ಸತ್ತೋಗ್ಬೇಕಾ? ನಿದ್ರೆ ಮಾಡಿ. ಆತ್ಮಿಕತೆ ಸಾಯಬಾರ್ದು, ದೇವರಿಗಾಗಿ ಹೆಚ್ಚಿನ ಫಲನ ನೀನು ಕೊಡಬೇಕಾ? ಎಚ್ಚರವಾಗಿದ್ದು ವಾಕ್ಯನ ಕೇಳಿಸ್ಕೊಳ್ಳಿ.
ಹಲ್ಲೆಲೂಯಾ. ಅದಕ್ಕಾಗಿ ನಿಮ್ಮ ಸ್ವಾರ್ಥ ಈ ರೀತಿಯಾಗಿ ನಡೆಸಲ್ಪಡಬಾರದು, ಒಂಟಿಗರಾಗಿ ನಿಲ್ಲುವಂತೆ ಮಾಡಬಾರದು. ಅದಕ್ಕಾಗಿ ನಿಮ್ಮನ್ನು ಪ್ರತಿದಿನ ನಾವು ಪರಿಶೋಧಿಸ್ಕೊಳ್ಬೇಕು. ಒಂದು ದಿನ ಇವತ್ತು ಪ್ರಸಂಗ ಕೇಳಿ ಹೋಗಿ ಸಂಜೆ ಹೋಗಿ ಕೂತ್ಕೊಂಡು 1 ಗಂಟೆ ಹೊತ್ಬಿಟ್ಟು ದೇವರ ಎಲ್ಲೋ ನನ್ನಲ್ಲಿ ಇರಬಾರ್ದು ಸ್ವಾಮಿ ಅಂತ ಪ್ರಾರ್ಥನೆ ಮಾಡಿ ಬಿಟ್ಬಿಡೋದಲ್ಲ, ಸತತವಾಗಿ ಪ್ರಾರ್ಥಿಸಿ ಹೊಂದಿಕೊಳ್ಬೇಕು. ಆಗ ಮರುಭೂಮಿಯಲ್ಲಿ ಒಂದಿನ ಇದ್ಲಾ, ಅಲ್ಲಿ ವಿಷಯ ಮಾಡಿದೆಯಾ, ಒಂದು ಗಳಿಗೆ ಇದ್ಲಾ, ಎಷ್ಟೋ ದಿನಗಳು ಎಷ್ಟೋ ವರ್ಷಗಳು ಅರಣ್ಯದಲ್ಲಿ ನಡೆಯುವಂಥ ಸನ್ನಿವೇಶ. ಇವತ್ತು ನಿನ್ನ ಜೀವಿತಕ್ಕೆ ಆ ಸನ್ನಿವೇಶ ಬರಬಾರ್ದ? ಆಗಗಳಾಗಿ ಒಂಟಿಗಳಾಗಿ ನಿಲ್ಬಾರ್ದ? ತುಂಬು ಗರ್ಭಿಣಿಯವಳು ಮೆರೆಸಿ ನೋಡ್ರಿ, ಆ ಗರ್ಭಾವಸ್ಥೆಯಲ್ಲಿ ಏನು ಮಾಡ್ಕೊಳ್ಳಿಕ್ಕಾಗ್ದಿರೋ ಪರಿಸ್ಥಿತಿ, ಏನನ್ನು ಆಕೆಯಿಂದ ಪಡ್ಕೊಳ್ಳಿಕ್ಕಾಗ್ದಿರೋ ಸನ್ನಿವೇಶದಲ್ಲಿ ಅವಳು ಒಂಟಿಗಳಾಗಿ ನಿಂತಿದ್ದಾಳೆ. ಯಾರ ಆಸೆ ಇಲ್ಲ ಅಲ್ಲಿ, ಅವಳ ಕೂಗನ್ನು ಕೇಳಲಿಕ್ಕೆ ಯಾರು ಇಲ್ಲದೆ ಇರುವಂಥ ಸನ್ನಿವೇಶಗಳು. ಅಂಥ ಸನ್ನಿವೇಶಗಳು ನಿಮಗೂ ಬರಬೇಕಾ? ಕೇಳಿ ಭಕ್ತರು, ಅಂಥ ಸನ್ನಿವೇಶಗಳು ಬರಬೇಕಾ? ಬರಬಾರ್ದು ಅಂದರೆ ನಿಮ್ಮ ಸ್ವಾರ್ಥವನ್ನು ಬಿಟ್ಬಿಡಿ. ಸ್ವಾರ್ಥವನ್ನು ಬಿಟ್ಟು ದೇವರಿಗಾಗಿ ಬಾಳೋಣ. ಅದನ್ನು ಕರೆದಂಥ ಸ್ಥಿತಿಯನ್ನು ನೆನಪು ಮಾಡಿಕೊಳ್ಳೋಣ. ಒಂದು ಏಣಿ ಹತ್ತಲಿಕ್ಕೆ ಸಹಾಯ ಮಾಡ್ತು ಅಂದರೆ ಅದನ್ನು ಮರೆತು ಬಿಟ್ಟು ಇಳಿಲಿಕ್ಕೆ ಸಾಧ್ಯನಾ? ಅದು ಬೇಕೇ ಬೇಕು ಮತ್ತೆ ಇಳಿಲಿಕ್ಕೆ. ಹಾಗೆಯೇ ನಮ್ಮ ಸ್ಥಿತಿಗಳನ್ನು, ಆಗುವಂಥ ಮಾರ್ಗಗಳನ್ನು ನಾವು ನೆನೆಸ್ಕೊಳ್ಳದೆ ಹೋದರೆ ಖಂಡಿತವಾಗಿ ನಮ್ಮ ಒಂಟಿಗರಾಗಿ ನಿಲ್ಲುವಂಥ ಸನ್ನಿವೇಶ ಬರುತ್ತೆ. ಇದು ನಾನಿಷ್ಟು ಹೇಳಿದ ವಿಷಯಗಳು ನಮ್ಮ ಸ್ವಾರ್ಥದಿಂದ ಬರುವಂಥ ಒಂಟಿತನ. ಇನ್ನು ಎರಡನೇದಾಗಿ ದೇವರ ಚಿತ್ತದ ಮೇರೆಗೆ ಒಂಟಿತನ. ದೇವರೇ ನಮ್ಮನ್ನು ಒಂಟಿಗರಾಗಿ ನಿಲ್ಲಿಸ್ತಾನೆ. ಕೆಲವೊಂದು ಸನ್ನಿವೇಶಗಳಲ್ಲಿ, ಕೆಲವೊಂದು ಪರಿಸ್ಥಿತಿಗಳ ಮಧ್ಯದಲ್ಲಿ ನಾವು ಒಂಟಿಗರಾಗಿ ನಿಲ್ತೀವಿ. ಯಾವಾಗ? ಅದು ದೇವರೇ ನಿಲ್ಲಿಸ್ತಾರೆ. ನಾವು ನಿಲ್ಲಿಸ್ತೀವಿ. ಇಷ್ಟೊತ್ತು ನಾವು ಕೇಳಿದ್ದು ನಮ್ಮ ಸ್ವಾರ್ಥದಿಂದ ಬರುವಂಥ ಒಂಟಿತನ. ಈಗ ದೇವರೇ ನಿಲ್ಲಿಸ್ತಾರೆ. ನೀವು ಅಂದ್ಕೋಬಹುದು, ಯಾಕಪ್ಪ ನಮ್ಮ ಸ್ವಾರ್ಥದಿಂದ ಒಂಟಿಯಾಗಿ ನಿಲ್ಲಿಸೋದು ಸರಿ, ಆದರೆ ದೇವರೇ ನಮ್ಮನ್ನು ಒಂಟಿಯಾಗಿ ನಿಲ್ಲಿಸೋದು ಯಾಕೆ ಅಂತ. ಅದಕ್ಕೆ ಕೆಲವು ವಚನಗಳನ್ನು ಧ್ಯಾನ ಮಾಡೋಣ. ಆದಿಕಾಂಡ 21ನೇ ಅಧ್ಯಾಯ. ಅದೇ ಆಗಗಳ ಜೀವಿತದಲ್ಲಿ ದೇವರ ಚಿತ್ತದ ಮೇರೆಗೆ ಒಂಟಿಗಳಾಗಿ ನಿಲ್ಲುವಂಥ ಸನ್ನಿವೇಶಗಳನ್ನು ಈಗ ನಾವು ವಾಕ್ಯ ಭಾಗವಾಗಿ ಅರ್ಥೈಸ್ಕೊಳ್ಳೋಣ. 21ನೇ ಅಧ್ಯಾಯ ತೆಗೆದುಕೊಳ್ಳೋದಾದ್ರೆ, ಇಲ್ಲಿ ಸಾರಳಿಗೆ ಮಕ್ಕಳಾಗಿದ್ದಾರೆ. ವಾಗ್ದಾನ ಸಹಿತವಾದ ಮಗನು ಇಸಾಕನು ಹುಟ್ಟಿದ್ದಾನೆ. ಸಭೆಗಳು ಅಭಿವೃದ್ಧಿ ಹೊಂದುವ ಸನ್ನಿವೇಶಗಳ ಮಧ್ಯದಲ್ಲಿ ಇರುವಾಗ ಈಗ ಇಲ್ಲಿ ನಿನ್ನದು ಯಾವುದೇ ರೀತಿಯ ತಪ್ಪಿಲ್ಲ, ಆಗರ ತಪ್ಪು ಇಲ್ಲಿ ಇಲ್ಲವೇ ಇಲ್ಲ. ಆದರೂ ಇಲ್ಲಿ ಒಂಟಿಗಳಾಗಿ ನಿಲ್ಲುವಂಥ ಸನ್ನಿವೇಶ ಬರುತ್ತೆ. ಅದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಅದರ 9ನೇ ವಚನವನ್ನು ಯಾರಾದರೂ ಓದಿ. ಮುಂದೆ ಮಗನ ದೆಸೆಯಿಂದ ಈ ಮಾತು ಅಬ್ರಹಾಮನಿಗೆ ಬಹು ದುಃಖ ಹುಟ್ಟಿಸಿತು. ಆದರೆ ದೇವರು ಅವನಿಗೆ, ಮಗನ ಮತ್ತು ದಾಸಿಯ ದೆಸೆಯಿಂದ ನಿನಗೆ ಕರೆದರೆಯಾಗಬಾರದು. ಸಾಕು. ನೀನು ದೇವರ ಚಿತ್ತಾನುಸಾರವಾಗಿ ಒಂಟಿಗಳಾಗಿ ನೀನು ನಿಂತ್ಕೊಳ್ಳುವಾಗ ದೇವರು ನಿಮ್ಮ ಪರಿಸ್ಥಿತಿಗಳ ಮಧ್ಯದಲ್ಲಿ ಆತನು ಮಾತಾಡ್ತಾ ಹೋಗ್ತಾರೆ. ಆಮೇಲೆ ನೀನು ದೇವರ ಇಷ್ಟಾನುಸಾರವಾಗಿ ದೇವರು ನೇಮಿಸಿದ ಹಾಗೆ ನೀನು ಒಂಟಿಗಳಾಗಿ ನಿಲ್ಲೋದಾದ್ರೆ ದೇವರಿನ ಸಂಗಡ ಮಾತಾಡ್ತಾರೆ. ಹೇಗೆ ನಿನ್ನ ಪರಿಸ್ಥಿತಿಗಳನ್ನು ಬದಲಾಯಿಸೋದಾಗಿರ್ಬೋದು, ನಿನಗೆ ಆಲೋಚನೆ ಕೊಡೋದಾಗಿರ್ಬೋದು, ನೀನು ಈ ರೀತಿಯಾಗಿರ್ಬೇಕು ಅನ್ನೋದು ಹೇಳೋದಾಗಿರ್ಬೋದು, ಇದೆಲ್ಲವನ್ನು ದೇವರು ಮಾಡ್ತಾರೆ. ಯಾವಾಗ? ದೇವರ ಚಿತ್ತಾನುಸಾರವಾಗಿ ನೀನು ಒಂಟಿಗಳಾಗಿ ನಿಲ್ಲುವಾಗ. ಅದಕ್ಕೆ ಆದಿಕಾಂಡ 21 ಅದು 17ನೇ ವಚನ ಓದೋದಾದ್ರೆ, ಅದನ್ನು ಓದಿ. 17ನೇ ವಚನ, ಆದಿಕಾಂಡ 21 ಅದರ 17. ಆ ಹುಡುಗನ ಮೊರೆಯು ದೇವರಿಗೆ ಕೇಳಿಸಿತು. ದೇವದೂತನು ಆಕಾಶದಿಂದ ಹಾಗರನ್ನು ಕರೆದು, ಹಾಗರಳೆ, ನಿನಗೇನಾಯಿತು? ಅಂಜಬೇಡ. ಸಾಕು. ದೇವರಿಲ್ಲ ಆಕೆಯನ್ನು ಬಲಪಡಿಸ್ತಾ ಇದ್ದಾರೆ. ಯಾವಾಗ? ದೇವರ ಚಿತ್ತದ ಮೇರೆಗೆ ಅವಳು ಒಂಟಿಗಳಾಗಿ ನಿಂತಿರುವಂಥ ಸನ್ನಿವೇಶದಲ್ಲಿ ದೇವರು ಬಲಪಡಿಸುವಂಥ ಮಾತು, ನೀನು ಅಂಜಬೇಡ. ಇವತ್ತು ನೀನು ಹಾಗೆ ನಿನ್ನ ಆತ್ಮಿಕತೆಲಾಗಿರ್ಬೋದು, ನಿನ್ನ ಜೀವಿತದಲ್ಲಾಗಿರ್ಬೋದು, ನೀನು ಒಂಟಿಗಳಾಗಿ ನಿಂತಿರೋದಾದರೆ ದೇವರ ಆಶ್ವಾಸನೆಯ ನಿನ್ನ ಬದುಕನ್ನು ಬದಲಾಯಿಸುವಂಥ ಮಾತು
ರೀತಿಯಾಗಿ ದೇವರ ನೇಮಿಸಿದ ಕಾರ್ಯಗಳಲ್ಲಿ ನೀವು ಒಂಟಿಗಳಾಗಿ ನಿಲ್ಲುವುದಾದ್ರೆ ದೇವರ ಸ್ವರ ನಿಮಗೆ ಕೇಳಿಸುತ್ತೆ. ಆಮೇಲೆ ಆಮೇಲೆ ಹೇಳಬೇಕು ಅನಿಸ್ತಿಲ್ವಾ? ನನ್ನ ಜೀವನದ ಬಹುದೊಡ್ಡ ಆಸೆ, ದಿನಗಳ ಆಸೆ ಇರುತ್ತಾ? ಈ ನನಗೆ ತಂದೆ ಅಂತ ನೀನು ಅಂದ್ಕೊಂಡಿದ್ಮೇಲೆ ತಂದೆ ಮುಖನ ಯಾರು ನೋಡದೇ ಇದ್ದೀರಾ? ಆತನ ಸ್ವರ ಕೇಳದೇ ಇದ್ದೀರಾ? ಕೇಳದೇ ಇದ್ದೀರಾ? ಮತ್ತೆಲ್ಲ ಹೇಳಿಸ್ತೀರ? ತಂದೆ ಮುಖನ ನೋಡಿದ್ದೀವಿ, ಆತನ ಸ್ವರನ ಕೇಳಿದ್ದೀವಿ. ಲೌಕಿಕವಾಗಿ ನಾನು ಹೇಳ್ತಿರೋದು, ನಿಮ್ಮ ತಂದೆ ತಾಯಿಗಳ ಮುಖನ ನೋಡಿದ್ದೀರಾ, ಕೇಳಿದ್ದೀರಾ? ಆದರೆ ದೇವರ ತಂದೆ ಆಗಿದ್ದಾರೆ, ಒಂದಿನ ನಾವು ಆತನ ಸ್ವರನ ಕೇಳಿದ್ದೀರಾ? ಆತನ ನೋಡಿದ್ದೀರಾ? ಯಾಕೆ ಮಕ್ಕಳಾಗ ಅಧಿಕಾರ ಕೊಟ್ಟರು ಅಂದಮೇಲೆ ತಂದೆಯನ್ನ ನೋಡ್ಬೇಕು ತಾನೆ. ಅದುವೇ ನನ್ನ ಆಸೆ. ನನ್ನ ಜೀವನದ ಈ ದಿನಗಳ ಒಂದು ತವಕ ಆತನ ಸನ್ನಿಧಿಯಲ್ಲಿ ಬಯಸ್ತಿರೋದೇ ಅದುವೇ. ನನ್ನ ಜೀವ ಹೋಗೋದ್ರೊಳಗಡೆ ಒಂದು ದಿನನಾದರೂ ನಿನ್ನ ಮುಖನ ನೋಡ್ಬೇಕು ಸ್ವಾಮಿ, ನಿನ್ನ ಸ್ವರವನ್ನು ಕೇಳಬೇಕು. ಯಾಕೆಂದ್ರೆ ಆಕೆ ಮಗಳು ಅಲ್ವಾ, ಮಗನಾಗಿದ್ದೀವಲ್ವಾ, ಕೇಳಲೇಬೇಕು, ನೋಡಲೇಬೇಕು. ಇಲ್ಲಿ ದೇವರ ಮಾತು ಅಂಜಬೇಡ. ನಿನ್ನ ಪರಿಸ್ಥಿತಿಗಳ ಮಧ್ಯದಲ್ಲಿ ದೇವರು ಬಲಪಡಿಸುವಂತ ಮಾತುಗಳನ್ನು ಆಡ್ತಾರೆ. ಯಾವಾಗ? ಆತನೇ ಅನುಮತಿಸಿದ ಆತೆಯಲ್ಲಿ. ಈ ನಿಮ್ಮನ್ನು ತಿಳ್ಕೊಳ್ಳಿ, ನಾನು ಯಾವ ಆತೆಯಲ್ಲಿದ್ದೀನಿ? ಯಾರ ಜೀವಿತ ಹೋರಾಟ ಇಲ್ಲ? ನಿದ್ರೆ ಮಾಡ್ತಿದ್ದೀರಾ? ಕೇಳಿಸ್ತಿದ್ಯಾ? ಯಾರ ಜೀವಿತದಲ್ಲಿ ಹೋರಾಟಗಳಿಲ್ಲ? ಎಲ್ಲರ ಜೀವಿತದಲ್ಲಿ ಇದೆ ಅಂದ್ರೆ ದೇವರ ಸ್ವರನ ಕೇಳಿಸ್ಕೊತಿದ್ದೀರಾ? ದೇವರು ಮಾತಾಡ್ತಿದ್ದಾರಾ? ನಿಮ್ಮನ್ನ ಬಲಪಡಿಸ್ತಿದ್ದಾರಾ? ಸಂತೈಸ್ತಿದ್ದಾರಾ? ನಿಮ್ಮನ್ನ ಮೇಲೆತ್ತಿದ್ದಾರಾ? ಅಭಿವೃದ್ಧಿ ಪಡಿಸ್ತಿದ್ದಾರಾ? ಯಾವುದು ನಡೀತಿದೆ ನಿಮ್ಮ ಜೀವಿತದಲ್ಲಿ? ನಡೀತಿದೆಯಾ? ಕೆಲವು ಜೀವಿತ ನಡೀತಿದೆ, ಕೆಲವು ಜೀವಿತದಲ್ಲಿ ನಡೀತಾ ಇಲ್ಲ. ತಿಳ್ಕೋಬೇಕು ಅಲ್ಲಿ ನಾನು ಯಾವ ರೀತಿಯಾಗಿ ನಡೆಸಲ್ಪಡ್ತಿದ್ದೀನಿ. ದೇವರ ಚಿತ್ತಾನುಸಾರವಾಗಿ ಒಂಟಿಗಳಾಗಿದ್ದೀನ, ನನ್ನ ಸ್ವಾರ್ಥದ ನಿಮಿತ್ತ ಒಂಟಿಗಳಾಗಿದ್ದೀನ. ದೇವರು ನಿನ್ನ ಬಲಪಡಿಸ್ತಿದ್ದಾರೆ, ಸಂತೈಸ್ತಿದ್ದಾರೆ, ನನ್ನ ಮೇಲೆತ್ತಿ ನಿಲ್ಲಿಸ್ತಿದ್ದಾರೆ. ಎಂಥ ಸನ್ನಿವೇಶ ಬಂದ್ರು, ಏನೇ ಬಂದ್ರು ಎಲ್ಲವನ್ನು ಎದುರಿಸ್ತೀನಿ ಅನ್ನೋ ಧೈರ್ಯ ಇದೆ ಅಂದ್ರೆ ದೇವರು ನನ್ನ ಸಂಗಡ ಮಾತಾಡ್ತಿದ್ದಾರೆ ಅಂತ ಅರ್ಥ. ಈಗ ಮಗುವನ್ನು ಪಡ್ಕೊಂಡಿದ್ದಾಳೆ, ಒಂದು ಮಗುನ ಹೊತ್ಕೊಂಡು ತಂದೆ ಇದೆ, ಯಾರಿದೆ? ಇಲ್ಲೂ ಅಷ್ಟೇ ಮರುಭೂಮಿಯಲ್ಲಿ ಯಾರು ಹೋಗ್ತಿದ್ದಾಳೆ. ಆದರೆ ದೇವರು ಹೇಳೋ ಮಾತು, ಅಂಜಬೇಡ, ಹೆದರಬೇಡ, ನಾನು ಜೊತೆ ಇದ್ದೀನಿ. ಆ ಮಗುವಿನ ಸ್ವರ ನನಗೆ ಕೇಳಿಸಿದೆ, ಆ ಕೂಗು ನನಗೆ ಕೇಳಿಸಿದೆ. ಈ ಕಣ್ಣೀರಿಡೋದ ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ಗಳಿಗೆ ದೇವರು ನೋಡಿದ್ದಾರೆ. ಆತನ ಬುದ್ಧಿಯಲ್ಲಿ ಕೂಡಿಸಿಟ್ಟಿದ್ದಾರೆ. ಅದಕ್ಕೆ ಬಡ್ಡಿ ಸಮೇತ ಅಂತ ಹೇಳ್ತಾರಲ್ಲ, ಹಾಗೆ ಅದನ್ನು ಉನ್ನತವಾಗಿ ನಿಮಗೆ ತಿರುಗಿಸಿಕೊಡ್ತಾರೆ. ಹಳೆಯ ಆ ರೀತಿಯಾಗಿ ನಾವು ನಡೆಸಲ್ಪಡಬೇಕು ಅಂದರೆ ದೇವರ ಚಿತ್ತಾನುಸಾರವಾದ ಒಂಟಿತನ ಬೇಕು ಅಂತ ನಾವು ಬಯಸಿ ಪಡ್ಕೋಬೇಕು. ಹಳೆಯ ಎರಡನೇದಾಗಿ ನಾವು ತಿಳ್ಕೊಳ್ಳೋಣ, ದೇವರ ಸಂತೈಸುವಿಕೆ ನಿನ್ನಲ್ಲಿ ಉಂಟಾಗುತ್ತೆ. ದೇವರ ನೇಮಿಸುವಂತ ಒಂಟಿತನ ನಿನ್ನಲ್ಲಿ ಬರೋದಾದ್ರೆ ದೇವರ ಸಂತೈಸುವಿಕೆ, ಆತನ ಸಾನ್ನಿಧ್ಯ, ಆತನ ಎದೆಗೆ ಅಪ್ಪಿ ಸಂತೈಸೋದು. ಈ ದಿನಗಳ ನನ್ನ ಅನುಭವ ಹೇಗೆ ಅಂದರೆ, ನಾನು ಕಣ್ಣೀರಿಡ್ತಿದ್ರೆ ಎಷ್ಟರ ಮಟ್ಟಿಗೆ ಒಪ್ಪಿಕೊಂಡು ನನ್ನ ತರಿಸಲು ತಿಳಿಸಿದ್ದಾರೆ, ನನ್ನ ಮುದ್ದಿಡ್ತಾ ಇದ್ದಾರೆ, ಕಣ್ಣೀರನ್ನ ಒರೆಸ್ತಾ ಅಳ್ತಾ ಇದ್ದೀನಿ. ನನಗಿಷ್ಟವಾದ ನಾನು ಕಳ್ಕೊಂಡೆ ಸ್ವಾಮಿ ಅಂತ ಅಳ್ತಿದ್ದೀನಿ, ನನ್ನ ಕಣ್ಣೀರನ್ನ ಒರೆಸ್ತಾ ಮುದ್ದಿಡ್ತಾ ಇದ್ದಾರೆ, ನನಗೋಸ್ಕರ ನೀನು ಕಳ್ಕೊಂಡಿಲ್ಲ ಅಂತ. ಹಾಗೇನೆ ಈ ದಿನ ದೇವರ ಚಿತ್ತಾನುಸಾರಕ್ಕೆ ಒಂಟಿಗಳಾಗಿ ಒಯ್ತಿದ್ದಾಳೆ ಅನ್ನೋದಾದ್ರೆ ಅದು ದೇವರು ನೇಮಿಸಿದಂಥ ಕಾರ್ಯ. ಆ ಸಂತೈಸುವಿಕೆ ಎಲ್ಲಿ ಸಿಗುತ್ತೆ ಅನ್ನೋದಾದ್ರೆ ಹೋಶಾಯ 2ನೇ ಅಧ್ಯಾಯ 14ನೇ ವಚನವನ್ನು ತೆಗೆದುಕೊಳ್ಳಿ. ಬೇಗ ತೆಗೆದುಕೊಳ್ಳಿ, ಟೈಮ್ ಇಲ್ಲ ನನಗೆ. ಹೋಶಾಯನು ಅದರ 2ನೇ ಅಧ್ಯಾಯ 14ನೇ ವಚನ ತೆಗೆದುಕೊಳ್ಳಿ. ನಾನು ಅವಳನ್ನು ಒಲಿಸಿ ಅಡವಿಗೆ ಕರೆದುಕೊಂಡು ಹೋಗಿ ಅವಳೊಂದಿಗೆ ಹೃದಯಂಗಮವಾಗಿ ಮಾತಾಡಬೇಕು. ನಾನು ಅವಳನ್ನು ಒಲಿಸಿಕೊಂಡು, ದೇವರ ಚಿತ್ತಾನುಸಾರ ಒಂಟಿಗಳಾಗಿರೋ ಅವಳನ್ನು ದೇವರು ಹೇಳ್ತಿದ್ದಾರೆ, ನಾನು ಒಲಿಸಿಕೊಳ್ತೇನೆ ಅವಳನ್ನ ಅಂತ. ನೀವು ತಪ್ಪೇ ಮಾಡಿಲ್ಲ, ಏನು ಮಾಡಬೇಕು, ಒಂಟಿಗರಾಗಿ ನಿಂತಿದ್ದೀರಾ ಅಂದ್ರೆ ದೇವರನ್ನ ಗುಣಗ್ತೀರಾ, ದೂಷಿಸ್ತೀರಾ? ಇಲ್ವಾ? ದೂಷಿಸ್ತೀರಾ? ನಿದ್ರೆ ಹೋಗ್ತಿದ್ದೀರಾ, ಆಡಿಸ್ತಾ ಇದ್ದೀರಲ್ಲ. ಅವಳು ಹಾಗೇನೆ ಅಂದಿರ್ಬೋದಲ್ವಾ, ಯಾಕೆ ಸ್ವಾಮಿನ ತಪ್ಪು ಮಾಡಿ ಒಂಟಿಗಳಂತೆ ಓಕೆ, ಆದರೆ ಇಲ್ಲಿ ತಪ್ಪೇ ಮಾಡಿದೆ, ನಾನು ಇವತ್ತು ಮರುಭೂಮಿಯಲ್ಲಿ ಒಂದು ಮಗುನ ಹೊತ್ಕೊಂಡು ಹೋಗ್ತಾ ಇದ್ದೀನಲ್ಲ ಅಂತ ಅಂದ್ಕೊಂಡಿರ್ಬೋದು. ಅಲ್ಲಿ ದೇವರ ಸಂತೈಸುವಿಕೆ ಮಾತೇನು ಅಂದರೆ ಅವಳನ್ನು ಒಲಿಸಿಕೊಳ್ತಾನಂತೆ. ಅಂಜಬೇಡ ಅಂತ ಹೇಳುವಂಥ ಮಾತೆ ಆಕೆನ ಒಲಿಸಿಕೊಳ್ಳೋದಕ್ಕೆ ಸೂಚನೆ.
ಹಾಗರನ್ನು ಒಲಿಸ್ಕೊಳ್ತಿದ್ದಾರೆ. ಒಲಿಸ್ಕೊಂಡು ಏನ್ ಮಾಡ್ತಾರಂತೆ? ಹೃದಯಾಂಗಮವಾಗಿ ಮಾತಾಡ್ತಾರಂತೆ, ಬಿಚ್ಚಿ ಮಾತಾಡ್ತಾರಂತೆ. ದೇವರು ಅನ್ಯಾಯಸ್ಥಾನ ಆಗ ತಪ್ಪು ಮಾಡಿದ್ಲ? ಕೇಳಿಸ್ತಿದೆ? ಅವಳು ತಪ್ಪೇನ್ ಮಾಡಿಲ್ಲ. ನನಗೆ ಗಂಡ ಬೇಕು ಅಂತ ಕೇಳಿದ್ಲ, ನನ್ನ ಮಗು ಬೇಕು ಅಂತ ಕೇಳಿದ್ಲ, ನಿನ್ನ ಸ್ಥಾನ ನನಗೆ ಬಿಟ್ಕೊಡಂತ ಸಾರಳ ಕೇಳಿದ್ಲ. ಏನೂ ಕೇಳದೆ ಇವತ್ತು ಆಕೆ ಪರಿಸ್ಥಿತಿ ಹೇಗಿರ್ಬೋದು ಯೋಚನೆ ಮಾಡಿ. ನೀವು ರಕ್ಷಣೆ ಬೇಕು ಅಂತ ಕೇಳಿದ್ರ ದೇವ್ರನ್ನ? ನಂಗೆ ಸಭೆ ಬೇಕು ಅಂತ ಕೇಳಿದ್ರ? ಪರಲೋಕ ಬೇಕು ಅಂತ ಕೇಳಿದ್ರ? ಯಾವುದು ಕೇಳಿ ತಂದು ನಿಲ್ಲಿಸಿದ್ದಾರೆ ಅಂದ್ರೆ ಅದು ದೇವರ ಚಿತ್ತನೆ, ಅದನ್ನು ನೇಮಿಸಿರುವಂತ ಕಾರ್ಯವೇ. ಅದರ ನಿಮಿತ್ತ ಒಂಟಿಗನಾಗಿ ನಿಂತಿದ್ದೀಯ ಅನ್ನೋದ್ರೆ ದೇವರ ಸಂತೈಸುವಿಕೆ ಏನು ಗೊತ್ತಾ? ಅದರ ಹೃದಯವನ್ನು ಬಿಚ್ಚಿನ ಸಂಗಡ ಮಾತಾಡ್ತಾರೆ. ನಿದ್ರೆ ಬರ್ತಿದ್ಯಾ? ನಿಮ್ಗೆ ಇಷ್ಟವಾದ ವ್ಯಕ್ತಿ ನಿಮ್ಮ ಸಂಗಡ ಮಾತಾಡ್ತಾರೆ ಅಂದ್ರೆ ಎಷ್ಟು ಉತ್ಸಾಹ ಇರಬೇಕು, ಹೌದಾ? ನಾವು ಬಯಸುವಂತ ವ್ಯಕ್ತಿ ಅನಿರೀಕ್ಷಿತವಾಗಿ ಸಿಕ್ಬಿಡ್ತಾರೆ. ನಾವು ಬಯಸಿಲ್ಲ, ಸಿಕ್ಕೇ ಅವ್ರು ಎದುರುಗೊಳ್ತಾರೆ ಅಂತಾನೆ ನಾವು ಎದುರು ನೋಡಿಲ್ಲ ಅಂತ ವ್ಯಕ್ತಿ ಎದುರು ಬಂದಾಗ ಯಾವ ರೀತಿ ನಿಮ್ಮ ಎಕ್ಸ್ಪ್ರೆಷನ್ ಇರುತ್ತೆ ಅಲ್ವಾ? ಮತ್ತೆ ಯಾಕೆ ಎಲ್ಲ ಹಿಂಕುತ್ತಿದ್ದಾರೆ? ದೇವರ ಜೊತೆ ಹೃದಯಾಂಗಮವಾಗಿ ಮಾತಾಡ್ತಾರೆ, ಮನಸ್ಸು ಬಿಚ್ಚಿ ದೇವಾದ ದೇವರು ತನ್ನ ಬಾಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾರೆ ಅಂದ್ರೆ ನಾವೆಷ್ಟು ನಮ್ಮ ಮಟ್ಟಿಗೆ ಕಾತುರತೆಯಿಂದ ಕಾಯಬೇಕು. ಹಾಗೇನೆ ಅವರ ಜೀವನದಲ್ಲಿ ದೇವರ ಸ್ವರ ಕೇಳಿಸಲ್ಪಟ್ಟು ಏನ್ ಹೇಳ್ತಿದ್ದಾರೆ? ಅಂಜಬೇಡ, ನಿನ್ನ ಜೊತೆ ಹೃದಯಾಂಗಮವಾಗಿ ಮಾತಾಡ್ತೇನೆ. ಅದರ ಮುಂದಿನ ವಚನ ಓದಿ. ಮುಂದೆ ಓದಿ. ಸಾಕು. ಈ ಆಕೂರಿನ ತಗ್ಗು ಅಂದ್ರೆ ಆಪತ್ತಿನ ತಗ್ಗನ್ನ ಸುಖ ನಿರೀಕ್ಷೆಗಳ ದ್ವಾರವಾಗಿ ನಾವು ಮಾರ್ಪಡಿಸ್ತಾರಂತೆ. ಯಾವುದು ನಿಮಗೆ ಈ ದಿನಗಳು ದುಃಖವಾಗಿ, ಬಾಧೆಯಾಗಿ, ಹಿಂಸೆಯಾಗಿ, ಕಷ್ಟವಾಗಿ ಕಾಣ್ತಿದೆಯೋ ಅದನ್ನ ದೇವರು ಏನ್ ಮಾಡ್ತಾರಂತೆ? ಸುಖ ನಿರೀಕ್ಷೆಯ ದ್ವಾರಗಳಾಗಿ ಮಾರ್ಪಡಿಸ್ತಾರಂತೆ. ಕಣ್ಣೀರಿನ ತಗ್ಗನ್ನ ಸಂತೋಷವಾಗಿ ಮಾರ್ಪಡಿಸ್ತಾರಂತೆ. ಯೋಹಾನದಲ್ಲಿ ಹೇಳುತ್ತೆ, ಈಗ ನಿಮಗೆ ದುಃಖವಿದೆ, ನಾ ತಿರುಗಿ ನೋಡುವಾಗ ಏನಾಗುತ್ತೆ? ನಿಮ್ಮ ಹೃದಯ ಪರಿಪೂರ್ಣವಾದ ಸಂತೋಷನ, ಆನಂದನ ಹೊಂದ್ಕೊಳ್ಳುತ್ತೆ. ಅದು ಈ ಲೋಕ ಕೊಡಲಿರುವಂತ ಸಮಾಧಾನ, ನೆಮ್ಮದಿನ ಕೊಡುತ್ತೆ ಅಂತ. ಇಲ್ಲಿ ಆಗರಳು ಅಂತ ಸಮಾಧಾನ ಹೊಂದ್ಕೊಳ್ತಾರೆ. ಅಲ್ಲಿ ಹೇಳೋದಿಲ್ಲ ದೇವರು ಹಿಂತಿರುಗಿ ಹೋಗು ಅಂತ ಹೇಳೋದೇ ಇಲ್ಲ ದೇವರು. ನಾನು ಜೊತೆ ಇದ್ದೀನಿ ಅಂತ ವಾಗ್ದಾನ ಮಾಡ್ತಿದ್ದಾರೆ. ನೀನು ಅದೇ ಆಶ್ರಯ ಪಡೆದು ಅಲ್ಲಿ ಒಂದೊಂದು ಸಾರಿ ದೇವರ ನಡೆಸುವಿಕೆ ಹೇಗಿರುತ್ತೆ ಅಂದ್ರೆ ಚದರಿಸಲ್ಪಟ್ಟಂತ ಸನ್ನಿವೇಶ. ಈ ಚದರಿಸಲ್ಪಡ್ತೀಯ ಅಂದ್ರೆ ಅಲ್ಲಲ್ಲಿ ಸೇವೆಗಳನ್ನು ಮಾಡಬೇಕು. ಸಭೆನ ಬಿಟ್ಟು ದೇವರನ್ನ ಬಿಟ್ಟು ಎಲ್ಲ ಬಾಳು ಅಂತಲ್ಲ ನಿನ್ನನ್ನು ಚದರಿಸಿರೋದು. ಆಗ ನನ್ನ ಅಲ್ಲಿಂದ ತಂದಿದ್ದಾರೆ ಅನ್ನೋದಾದ್ರೆ ಆಕೆ ಇನ್ನು ಅಭಿವೃದ್ಧಿಯನ್ನು ಹೊಂದಬೇಕು ಅಂತ ತಂದಿರೋದು. ದೇವರ ನಡೆಸುವಿಕೆ ಹಾಗಿರುತ್ತೆ. ನಿನ್ನನ್ನು ಚದರಿಸ್ತಾರ? ನೀನು ಬಿಟ್ಟೋಗ್ತೀಯ ಸಭೆನ? ದೇವರಿಗೆ ಫಲ ಕೊಡೋದಾದ್ರೆ ಬಿಟ್ಟೋಗು, ದೇವರಿಗಾಗಿ ಬಾಳೋದಾದ್ರೆ ಬಿಟ್ಟೋಗು, ದೇವರಿಗಾಗಿ ಏನೇ ಬಂದ್ರು ನಿಂತ್ಕೊಳ್ತೀನೋ ಧೈರ್ಯದಲ್ಲಿ ಇದ್ರೆ ಬಿಟ್ಟೋಗ ಸಭೆ. ಇಲ್ಲಾಂದ್ರೆ ಸಭೆಯಲ್ಲಿದ್ದು ನೀನು ಆಶ್ರಯ ಪಡ್ಕೋಬೇಕು. ಆ ರೀತಿಯಾಗಿ ದೇವರು ಆಗೋದ್ರಿಗೆ ಹೇಳ್ತಿದ್ದಾನೆ. ನೀನು ಆ ತಗ್ಗನ್ನ, ಆ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸಲಿಕ್ಕೆ ನನ್ನಿಂದ ಸಾಧ್ಯ ಅಂತ ಹೇಳ್ತಿದ್ದಾರೆ. ಅಬ್ರಹಾಮನಿಂದಲೋ, ಸಾರಳಿಂದಲೋ, ನಿನ್ನ ಮಗನಿಂದಲೋ, ಯಾವುದರಿಂದಲೂ ಇಲ್ಲ, ನನ್ನಿಂದಲೇ ನೀನು ಫಲಿಸುವೆ ಅಂತ ದೇವರು ಹೇಳಿದ್ರು. ನನ್ನಿಂದಲೇ ನಿನ್ನ ಸಮಾಧಾನ, ನನ್ನಿಂದಲೇ ನಿನಗೆ ನೆಮ್ಮದಿ, ನನ್ನಿಂದಲೇ ನಿನಗೆ ಆಶೀರ್ವಾದ. ಅದನ್ನೇ ದೇವರು ಹೇಳ್ತಿರೋದು. ಹೃದಯಾಂಗಮವಾಗಿ ಮಾತಾಡೋದು ಅಂದರೆ ಹೃದಯ ಬಿಚ್ಚಿ ಮಾತಾಡೋದು. ಬಿಚ್ಚದ ಹೃದಯನ ತೆಗೆದು ಎಲ್ಲರಿಗೂ ತೋರಿಸೋದಲ್ಲ, ಅದರ ಭಾವನೆಗಳನ್ನು ಹಂಚಿಕೊಳ್ಳೋದು. ಒಂಟಿತನ ಏನು ಗೊತ್ತಾ? ನಮ್ಮ ಭಾವನೆಗಳಿಗೆ ಸ್ಪಂದಿಸ್ತದೆ. ಯಾವುದೇ ವಿಷಯಗಳನ್ನ ಯಾರು ಶೇರ್ ಮಾಡದೆ, ಯಾವ ನಮ್ಮ ಸುಖ ದುಃಖಗಳಲ್ಲೂ ಯಾರು ಭಾಗಿಯಾಗದೆ ಒಂಟಿಯಾಗಿ ನಿಂತ್ಕೊಳ್ತೀವಿ ನೋಡಿ, ಅದು ಒಂಟಿತನ. ದೇವರು ನೇಮಿಸುವಂಥ ಒಂಟಿತನ ಅದು ಒಂಟಿತನ ಅಲ್ವೇ ಅಲ್ಲ. ಯೋಹಾನ 8:29 ಏನು ಹೇಳುತ್ತೆ ವಚನ? ಯಾವಾಗಲೂ ಮಾಡೋದ್ರಿಂದ ಅದನ್ನ ಒಂಟಿಗನಾಗಿ ಬಿಡ್ಲೇ ಇಲ್ಲ ಅಂತ ಸ್ವಾಮಿ ಹೇಳ್ತಾರೆ. 12 ಜನ ಶಿಷ್ಯನ ಜೊತೆ ಇರಬೇಕು ಅಂತ ಆಸ್ಕೊಂಡು ಚದರಿ ಹೋಗ್ತಾರೆ. ಯಾವ ಸನ್ನಿವೇಶದಲ್ಲಿ? ಮರಣದ ಸನ್ನಿವೇಶದಲ್ಲಿ. ನಿನ್ನ ಜೀವಿತದಲ್ಲಿ ಎಲ್ಲವೂ ಮುಗಿದೇ ಹೋಯಿತು, ನನ್ನ ಪರಿಸ್ಥಿತಿ ತೀರಕ್ಕಿಲ್ಲ, ಬದುಕೇ ಇಲ್ಲ ಅನ್ನುವಾಗ ದೇವರಿನ ಸಂಗಡ ಇರ್ತಾನೆ. ಅಲ್ಲಿಂದಲೇ ಪ್ರಾರಂಭ ನಿನ್ನ ಜೀವಿತ. ಹಲ್ಲೆಲೂಯಾ. ಅದಕ್ಕಾಗಿ ಆ ರೀತಿಯಾಗಿ ನಮ್ಮನ್ನು ಆಶೀರ್ವದಿಸುವಂಥ ದೇವರ ಸಂತೈಸುವಿಕೆನ ನಾವು ಒಂದು
ಹೊಂದ್ಕೊಳ್ಬೇಕು. ಇನ್ನೊಂದು, ನಮ್ಮ ಸಂತತಿಯನ್ನು ಆಶೀರ್ವದಿಸ್ತಾನೆ. ನಮ್ಮ ಸಂತತಿ ವಾಕ್ಯ ಹೇಳುತ್ತಲ್ವಾ, ನಿನ್ನ ಮಗನನ್ನ ಎತ್ತುಕೋ, ಅವನ ಮೂಲಕವೇ ದೊಡ್ಡ ಜನಾಂಗನ ಮಾಡ್ತೇನೆ ಅಂತ ದೇವರ ಆಶೀರ್ವಾದ ಮಾಡ್ತಾನೆ. ಇವತ್ತು ನಿನ್ನ ಸಂತತಿ ಆಶೀರ್ವದಿಸಲ್ಪಡಬೇಕಾ? ಪಡಬೇಕಾದ್ರೆ ದೇವರು ನೇಮಿಸುವಂತ ಒಂಟಿತನ ಬರೋದಾದ್ರೆ ಅದನ್ನ ಅನುಭವಿಸ್ತಾ ಹೋಗಿ, ಸಂತೋಷವಾಗಿ ಅನುಭವಿಸ್ತಾ ಹೋಗಿ. ಒಂಟಿತನಾಗಿ ನಿಂತಿದ್ದೇನಲ್ಲ ಅಂತ ಗುಣಬೇಡಿ. ಹಲ್ಲೆಲೂಯಾ. ಈ ರೀತಿಯಾಗಿ ನಾವಿರುವಾಗ, ದೇವರ ಚಿತ್ತಾನುಸಾರ ಒಂಟಿತನಾಗಿ ನಾವು ನಿಲ್ಲುವಾಗ, ಆದರೆ ದೇವರಿಗೆ ಒಂದು ಹೆಸರನ್ನು ಇಡ್ತಾನೆ. ಏನಂತ? ಎಲ್ಲರೂ ನನ್ನನ್ನು ಕಾಣುವ ಆತನು ಇಲ್ಲಿಯೂ ನನ್ನನ್ನು ನೋಡಿದ್ದಾನೆ ಅಂತ. ಸತ್ಯ ವೇದದಲ್ಲಿ ಯಾವ ಸ್ತ್ರೀನಾದ್ರೂ ದೇವರಿಗೆ ಹೆಸರಿಟ್ಟಿದ್ದಾರ? ಈ ರೀತಿಯಾಗಿ ಬಾಧಿಸಲ್ಪಟ್ಟು ನೋವಿನಲ್ಲಿ, ಕಣ್ಣೀರಲ್ಲಿ, ಎಲ್ಲರಿಂದ ಕೈ ಬಿಡಲ್ಪಟ್ಟಂತ ವ್ಯಕ್ತಿ ದೇವರಿಗೆ ಒಂದು ಹೆಸರನ್ನು ಇಡ್ತಾರೆ. ಎಂತ ಸೌಭಾಗ್ಯ! ನಿಮ್ಗೆ ಆಲೋಚನೆ ಬರುತ್ತ ದೇವರ ಹೆಸರಿರಬೇಕು ಅಂತ? ಇಟ್ಟಿದ್ದೀರ? ಯಾರು ಸತ್ಯವೇದಲ್ಲಿರೋ ಹೆಸರುಗಳನ್ನ ಹೇಳಿ ಪ್ರಾರ್ಥನೆ ಮಾಡೋದೇ ಕಷ್ಟ. ಇನ್ನು ಹೊಸ ಹೆಸರು ಇಡೋದೆಲ್ಲಿಂದ ಬಂತಂತೀರ? ಆದರೆ ಹಾಗರಳು ಎಷ್ಟು ಉನ್ನತವಾಗಿ ಆಶೀರ್ವದಿಸಲ್ಪಟ್ಟ, ಪರಿಶುದ್ಧರಾಗಿ ಜೀವಿಸ್ತಾ ಎಲ್ಲ ಸ್ತ್ರೀಯರಿಗಿಂತ ಈ ಸ್ತ್ರೀ ದೇವರಿಗೆ ಹೆಸರನ್ನು ಇಡ್ತಾಳೆ. ನನ್ನನ್ನು ಕಾಣುವ ಆತನನ್ನು ಇಲ್ಲಿಯೂ ನಾನು ಕಂಡೆ ಅಂತ. ಅದಕ್ಕಾಗಿ ಎಂಥದೇ ಸನ್ನಿವೇಶ ಬಂದರೂ ದೇವರು ನಿಮ್ಮನ್ನು ಕಾಣುವಂಥ ದೇವರು. ಎಲ್ಲವನ್ನು ಬದಲಾಯಿಸಿ, ಮಾರ್ಪಡಿಸಿ, ಆತನ ಆದೇಶ ನಡೆಸ್ತಾ ಯಾವಾಗಲೂ ನಿನ್ನ ಸಂಗಡ ಇರ್ತೇನೆ ಅಂತ ವಾಗ್ದಾನ ಮಾಡಿ ತಾವಿದ ಹೇಳ್ತಾರೆ. ಇನ್ನೊಂದು ವಚನ ಕಡೆಯದಾಗಿ, ಒಂದು ಸಮುವೇಲ, ಒಂದು ನಿಮಿಷ, 7:21 ವಚನ, 7:21. ಎರಡು ಸಮುವೇಲ 7:21. ನೀನು ನಿನ್ನ ವಾಗ್ದಾನಗಳನ್ನು ನೆರವೇರಿಸುವುದಕ್ಕೋಸ್ಕರ ನಿನ್ನ ಇಷ್ಟಾನುಸಾರವಾಗಿ ಹೀಗೆಲ್ಲ ಮಹತ್ಕಾರ್ಯಗಳನ್ನು ನಡೆಸಿ ಅವುಗಳ ಅನುಭವವನ್ನು ನಿನ್ನ ಸೇವಕರಿಗೆ ಉಂಟು ಮಾಡಿದ್ದೆ. ಹಲ್ಲೆಲೂಯಾ. ಇಲ್ಲಿ ಅವನೇನುವಂತ ಮಾತು, ನೀನು ನುಡಿದಂತ ಕಾರ್ಯಗಳನ್ನ ನನ್ನ ಅನುಭವಕ್ಕೆ ತಂದೆ ಸ್ವಾಮಿ. ಇವತ್ತು ಎಷ್ಟು ಜನ ಜೀವಿತದಲ್ಲಿ ದೇವರು ನುಡಿದಂತ ವಾಗ್ದಾನ ನನ್ನ ಜೊತೆ ನೆರವೇರುತ್ತಿದೆ ಅಂತ ಅದನ್ನು ಅನುಭವಕ್ಕೆ ಪಡ್ಕೊಂಡಿದ್ದೀರ? ಅರ್ಥ ಆಗ್ತಿದೆಯಾ? ಹಾಗೆ ನಮ್ಮ ಜೀವಿತದಲ್ಲಿ ವಾಗ್ದಾನ ಮಾಡಿದ ಎಲ್ಲಾ ವಿಷಯಗಳನ್ನು ಅನುಭವಕ್ಕೆ ತರಲಿಕ್ಕೆ ದೇವರಿಗೆ ಸಾಧ್ಯ. ಹಲ್ಲೆಲೂಯಾ. ಸಮಯ ಸಾಧ್ಯ. ದೇವರಿಗೆ ಮಹಿಮೆ ಉಂಟಾಗಲಿ. ಈ ರೀತಿಯಾಗಿ ನಾವು ಪರಿಶೀಲಿಸಿಕೊಂಡಾಗ ಯಾವ ರೀತಿಯಲ್ಲಿ ನಾವು ಒಂಟಿಗರಾಗಿದ್ದೀವಿ, ಆ ಒಂಟಿತನದಲ್ಲಿ ಯಾವ ರೀತಿ ನಾವು ಬಿಡುಗಡೆ ಆಗಬೇಕು, ದೇವರ ಸನ್ನಿಧಿಯಲ್ಲಿ ಯಾವ ರೀತಿ ನಡೆಸಲ್ಪಡಬೇಕು ಅನ್ನೋದನ್ನ ಪ್ರತಿದಿನ ನಿಮ್ಮ ಪ್ರಾರ್ಥನೆಯಲ್ಲಿ ನೆನಪು ಮಾಡಿಕೊಂಡು ನಿಮ್ಮ ರಕ್ಷಣೆಯನ್ನು ಕಾದುಕೊಂಡು ಅದನ್ನು ಬರೋಡಕ್ಕೆ ಸಿದ್ಧ ನಾವು ಆಮೇಲೆ ವಾಕ್ಯದ ಮೂಲಕ ದೇವರನ್ನು ಆಶೀರ್ವದಿಸ್ತೀವಿ.